ಆಶೀರ್ವಾದ ಮಾಡ್ರಿ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರ ಸೇವೆಯ ಸ್ವಾಮಿ ಅನೇಕ ಜನರನ್ನು ನಿನ್ನ ರಾಜ್ಯದ ಕಡೆ ತಿರ್ಲಿಕ್ಕೆ ಸಹಾಯ ಮಾಡಬೇಕು ಬೇಡ್ಕೊಳ್ತೇನೆ ಸ್ವಾಮಿ. ಈ ಸಮಯದಲ್ಲಿ ನಾವು ಚಿಕ್ಕ ಗುಂಪಾಗಿದ್ದರೂ ಕೂಡ ನಿನ್ನ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಿನ್ನ ಮಹಿಮೆಗೆ ಪಾತ್ರರಾಗಿ ನಮ್ಮ ನಡೆಸಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಜಾನ್ ಶಿಕ್ಷಣ ಬೋಧಕರಿಗೆ ಧನ್ಯವಾದಗಳು. ಈ ಒಂದು ಸಮಯವು ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಉಣಬಡಿಸ್ತಕ್ಕಂತ ಸಂದರ್ಭವಾಗಿದೆ. ಬೋಧಕರಾದ ಸ್ಯಾಮ್ ಸುಂದರ್ ಅವರು ಬೆಳಗಾಮಲ್ಲಿ ತಮ್ಮ ಸೇವೆಯನ್ನ ಮಾಡ್ತಿದ್ದಾರೆ. ಅವರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಮ್ಮ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನವನ್ನ ಬಡಿಸಲು ತಮ್ಮನ್ನು ಹೃದಯಾಂತರಾಳದಿಂದ ಸ್ವಾಗತಿಸ್ತೇನೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ಬೆಳಗಿನ ಜಾವದಲ್ಲಿ ಕೂಡ ಎಚ್ಚರವಾಗಿ ಮನೆಯೊಂದಾಗಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಕ್ಕಂಥನಾಗಿದ್ದೇನೆ. ಕರ್ತನಾದಂತ ಯೇಸು ಸ್ವಾಮಿಯವರ ಪವಿತ್ರ ಹೆಸರಿನಲ್ಲಿ ಇದಕ್ಕಿಂತ ಮೊದಲು ಜಾನ್ಸನ್ ಸರ್ ಅವರು ಕೂಡ ನನಗೆ ಈ ಬೆಳಗಿನ ಒಂದು ವಾಕ್ಯಗಳನ್ನ ಸಂದೇಶ ವಿಭಾಗವನ್ನ ನೀವು ತಗೊಳ್ಬೇಕಂತ ಹೇಳಿದ್ರು. ಬಹಳ ಸಂತೋಷ. ಅದೇ ರೀತಿಯಾಗಿ ತಕ್ಷಣವಾಗಿ ಕೂಡ ನಮಗೆ ಅದು ನೆನಪಿರ್ಲಿಲ್ಲ. ಬಟ್ 27 ತಾರೀಕು ಅಂತ ಅಂದಿದ್ರು. ಆ ದಿನ ನನ್ ಕಾಲ್ ಬರ್ಲಿಲ್ಲ. ಸೊ ಕಾರಣಾಂತರದ ಈ ಬೆಳಗಿನ ಜಾವದಲ್ಲಿ ಕೂಡ ಪಾಸ್ಟರ್ ಎಂ ರಾಜು ಅವರು ಕೂಡ ಕರೆ ಮಾಡಿ ಈ ದಿನ ನಿಮ್ಮ ವಾಕ್ಯ ಭಾಗ ಇದೆ ಎಂಬುದಾಗಿ ಹೇಳುವಾಗ ಕರ್ತನಾದಂತ ಯೇಸು ಸ್ವಾಮಿ ಅವರ ಹೆಸರಿನಲ್ಲಿ ಅವ್ರು ನಡೆಸ್ತಕ್ಕಂಥ ಈ ಝೂಮ್ ಆ್ಯಪ್ ಕಾರ್ಯಕ್ರಮದಲ್ಲಿ ಕೂಡ ಅತ್ಯುತ್ತಮವಾದಂತ ರೀತಿಯಲ್ಲಿ ಇದನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತ ಪ್ರಿಯ ಬೋಧಕರು ಸಹಿತ ಸಿಸ್ಟರ್ ಅವರು ಕೂಡ ಕೂಡಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಹೇಳುತ್ತಾ ಈ ಸಮಯದಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪಣ ದೇವರೇ, ನಮ್ಮನ್ನ ಬಹಳವಾಗಿ ಪ್ರೀತಿಸಿ ಈ ಅರುಣೋದಯದ ವೇಳೆಯಲ್ಲಿ ಸ್ವಾಮಿ ನಿಮ್ಮ ವಾಕ್ಯ ಭಾಗಕ್ಕಾಗಿ ಕರೆತಂದಿರುವಂತ ನಿಮ್ಮ ಸೇವಕರ ಮೇಲೆ, ಕೂಡಿ ಬಂದಿರುವಂತ ಭಕ್ತಾದಿಗಳ ಮೇಲೆ ಸ್ವಾಮಿ ನಿಮ್ಮ ದೈವಿಕ ಬಲದೊಂದಿಗೆ ಪ್ರಾರ್ಥನೆ ಜೀವಿತದೊಂದಿಗೆ ಅವರ ಜೀವಿತ ಕಾಲವೆಲ್ಲ ಸ್ವಾಮಿ ನೀನ್ ಮಾಡಿದಂತ ಕೃಪಾ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ ದಾಸನು ಮಾತನಾಡಲಿಕ್ಕೆ ಹೋಗುವಾಗ ನರ ಮನುಷ್ಯನಂತೆ ಮಾತನಾಡದೆ ಪವಿತ್ರಾತ್ಮ ಪ್ರೇರಣೆಯಿಂದ ಸ್ವಾಮಿ ಮಾತನಾಡುವಂತ ಶಕ್ತಿ ಅನುಗ್ರಹಿಸಿ ಆಶ್ವಸಿ ಕೇಳುಗರ ಹೃದಯಗಳನ್ನು ತೆರೆಯಲ್ಪಟ್ಟು ನಿಂಚಿತಕ್ಕನುಸಾರವಾಗಿ ನಡೆಸಿ ನಮ್ಮೆಲ್ಲರ ಮಧ್ಯಸ್ಥನಾಗಿದ್ಕೊಂಡು ನಿಮ್ಮ ಮಹತ್ವದಂತ ಕಾರ್ಯಗಳನ್ನ ಮಾಡ್ತಿರಂತ ನಜರೇತಿನ ಯೇಸು ಸ್ವಾಮಿ ಬೇಡಿಕೊಂಡಾಡ್ತೇನೆ ತಂದೆಗೆ, ಆಮೇಲೆ. ಸೊ ದೇವ್ ನಮ್ಗೆ ಸ್ತೋತ್ರ. ಬಹಳ ಸಂತೋಷ. ಈ ಬೆಳಗಿನ ಜಾವದಲ್ಲಿ ಕೂಡ ತಮ್ಮೆಲ್ಲರನ್ನ ನೋಡ್ತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಬೆಳಗಿನ ಜಾವದಲ್ಲಿ ಎಚ್ಚರಗೊಂಡು ದೇವ್ರ ವಾಕ್ಯಕ್ಕಾಗಿ ಸಿದ್ಧವಾಗಿರುವಾಗ ಈ ಆತ್ಮಿಕವಾದಂತ ಆಶೀರ್ವಾದವು ಶ್ರೇಷ್ಠವಾದದ್ದು. ನಾನು ತೆಗೆದುಕೊಳ್ತಕ್ಕಂಥ ಭಾಗ ಸರಿಯಾದಂತ ಮಾರ್ಗ, ಕ್ರಿಸ್ತನ ಮಾರ್ಗ ಮತ್ತು ಪಾಪದ ಮಾರ್ಗ, ವಿಶೇಷವಾಗಿ ಕೂಡ ನಮ್ಗೆ ಸಿಕ್ಕುವಂಥದ್ದು ದೈವಿಕ ಮಾರ್ಗ ಅಂತ. ಸೊ ಮೊದಲನೇದಾಗಿ ನಾವು ನೋಡುವಾಗ ಸರಿಯಾದಂತ ಮಾರ್ಗ ಎಂಬುದಾಗಿ ಗಮನಕ್ಕೆ ತೆಗೆದುಕೊಳ್ಳುವಾಗ ಪ್ರವಾದಿಯಾದಂತ ಯೆಶಾಯನ ಬರೆದ ಗ್ರಂಥ ಹೀಗೆ 26ನೇ ಅಧ್ಯಾಯ 7ನೇ ವಚನವನ್ನ ನಾವು ಧ್ಯಾನ ಮಾಡ್ಕೊಳ್ಳೋಣ. ಸಾಧ್ಯವಾದ್ರೆ ಓದ್ರಿ, ಯಾರು ತೆರೆದಿದ್ರೆ ಬೈಬಲ್ ಅನ್ನ. 26:7 ಕೂಡ ಆತನು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಅನೇಕರು ಅನೇಕ ರೀತಿಯ ಮಾರ್ಗದಲ್ಲಿ ನಡೆಯುವಾಗ ಒಂದು ಮಾರ್ಗ ಇದೆ, ಅದು ಸದಾಚಾರದ ಮಾರ್ಗ ಎಂಬುದಾಗಿ. ಅದ್ರ ಕರ್ತನಾದಂತ ಯೇಸು ಸ್ವಾಮಿ ಅವರ ಮುಖಾಂತರವಾಗಿ ಆ ಒಂದು ದೇವರ ಸತ್ಯ ಮತ್ತು ದೇವರ ಆಜ್ಞೆಗಳಿಗೆ ವಿಧೇಯತೆಯ ಮಾರ್ಗವನ್ನು ಸೂಚಿಸುತ್ತದೆ. ಸತ್ಯ ಮತ್ತು ಆ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಆ ಮಾರ್ಗವು ಏನಾಗ್ತದೆ ಅಂದ್ರೆ ಸೂಚಿಸ. ಇವತ್ತು ಲೋಕವು ಒಂದು ರೀತಿ ನಮ್ಗೆ ಮಾರ್ಗ ತೋರಿಸುವಂತದ್ದಾಗಿದೆ. ಆ ಮಾರ್ಗದಲ್ಲಿ ಹೋಗುವಂತ ದೇವರ ಮಾರ್ಗವನ್ನ ತೊರೆದು ಲೌಕಿಕವಾದಂತ ಮಾರ್ಗಗಳನ್ನ ಅಪೇಕ್ಷಿಸಿ ಲೌಕಿಕವಾದಂತ ಕಾರ್ಯಗಳಲ್ಲಿ ಜೀವಿಸುವಾಗ ದೇವರ ಮಾರ್ಗಗಳನ್ನ ತೊರೆದು ತಮ್ಮ ಜೀವಿತದಲ್ಲಿ ದೇವರಿಗೆ ಅವರು ಅವಿಧೇಯರಾಗಿ ನಡೆಯೋದ್ರಿಂದ ಈ ವಾಕ್ಯಕ್ಕನುಸಾರವಾಗಿ ದೇವರನ್ನ
ಕಣ್ಣಾರೆ ಕಂಡು ಕಿವ್ಯಾರೆ ಕೇಳಿ. ಸೊ ಎಷ್ಟೋ ಜನರು ಕೂಡ ಆತನಿಗಾಗಿ ಸಾಕ್ಷಿಯಾಗಿದ್ದು ಭೂಮಿ ಮೇಲೆ ಅವ್ರು ಗತಿಸಿ ಹೋದ್ರು ಕೂಡ ದೇವರ ಬರೋಣಕ್ಕಾಗಿ ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ಳಿಕ್ಕೆ ಒಂದು ಸ್ಥಿರ ಮನಸ್ಸನ್ನ ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು ನೋಡ್ತೇವೆ. ಹಾಗೆ ಇಲ್ಲಿ 7ನೇ ವಚನದಲ್ಲಿ 26:7 ಕೂಡ ಹೇಳ್ತಾನೆ, ಶಿಷ್ಟನ ಮಾರ್ಗವು ನೇರವಾಗಿದೆ, ನೀನು ಅವನ ದಾರಿಯನ್ನು ಸರಿಪಡಿಸಿ ಸಮ ಮಾಡುತ್ತಿ. 8ನೇ ವಚನ ಓದಿ. ಹೌದು ಯೆಹೋವನೇ, ನಿನ್ನ ನ್ಯಾಯ ಕಾರ್ಯಗಳು ತೋರತಕ್ಕ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿದ್ದೇವೆ. ನಿನ್ನ ಸಾಮಸ್ಯರಣೆಯು ನಮ್ಮ ಆತ್ಮಕ್ಕೆ ಕೇವಲ ಇಷ್ಟವಾಗಿದೆ. ಸುದೇ ನಮ್ ಸೂತ್ರ ಈ ನೋಡ್ರಿ, ಬೆಳಗಿನ ಜಾವದಲ್ಲಿ ನಮ್ಮ ಆತ್ಮಕ್ಕೆ ಈ ನಾಮಸ್ಮರಣೆ ಮಾಡೋದ್ರಿಂದ ನಮ್ಗೆ ಬಹಳ ಇಷ್ಟ ಅಂತ ಹೇಳ್ತೀವಿ. ಸೊ ಅಲ್ಲಿ ಭಕ್ತನಾದಂತ ಪ್ರವಾದಿಯು ಕೂಡ ಇಸ್ರಾಯೇಲ್ ಜನರಿಗೆ ಈ ವಿಷಯಗಳನ್ನ ತಲುಪಿಸ್ತಕ್ಕಂಥ ಪಕ್ಷದಲ್ಲಿ ಕೂಡ ಆತನ ಹೇಳ್ತಾನೆ, ಶಿಷ್ಟನ ಮಾರ್ಗ ಬಹಳ ನೇರವಾಗಿರುತ್ತೆ, ಯಾವ ಕಲ್ಮಶವಿರೋದಿಲ್ಲ. ದೇವರ ಆಜ್ಞೆಗಳಿಗೆ ಅನುಗುಣವಾದಂತ ರೀತಿಯಲ್ಲಿ ದೇವರ ಮಾರ್ಗವನ್ನ ಅದನ್ನು ಹಿಂಬಾಲಿಸೋದ್ರಿಂದ, ದೇವ್ರು ಹೇಳಿಕೊಟ್ಟಂತ ದಾರಿಯಲ್ಲಿ ನಡೆಯೋದ್ರಿಂದ ಆ ಮಾರ್ಗವು ವಿಶೇಷ ಮಾರ್ಗವಾಗಿದೆ. ಸೊ ದೈವಿಕ ವಾಕ್ಯಗಳನ್ನ ನಾವು ತಳ್ಳಿಬಿಟ್ಟು, ದೈವಿಕ ಮಾರ್ಗವನ್ನ ತಳ್ಳಿಬಿಟ್ಟು ಮಾನವನಿಗೆ ಅಗತ್ಯವುಳ್ಳಂತ ಮಾರ್ಗಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲಿ ಅನೇಕ ದುರ್ಘಟನೆಗಳು ನಡೀತಕ್ಕಂಥದ್ದು ನೋಡಿ. ಯಾಕೆಂತಂದ್ರೆ ಶಿಷ್ಟನ ಮಾರ್ಗವು ನೀನು ಆತನ ದಾರಿಯನ್ನು ಸರಿಪಡಿಸಿ ಸಮ ಮಾಡುತ್ತಿ. ಒಬ್ಬ ಮನುಷ್ಯನು, ಕೆಟ್ಟು ಹೋದಂತ ಮನುಷ್ಯನು, ತಪ್ಪಾದ ಮಾರ್ಗಗಳನ್ನು ಹಿಡಿದಂತ ಮನುಷ್ಯನು ಅವನ ಜೀವಿತದಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಬರ್ಬೇಕೆಂಬುದಾಗಿ ಧರ್ಮಶಾಸ್ತ್ರದ ಮೂಲಕವಾಗಿ ಅನೇಕ ಸಿದ್ಧಾಂತಗಳನ್ನ ತಿಳಿಸಲ್ಪಟ್ಟು, ವಾಗ್ದಾನಗಳನ್ನ ಮಾಡಲ್ಪಟ್ಟು, ಪ್ರಾರ್ಥನೆ ಜೀವಿತದಲ್ಲಿ ನಡೆಸಲ್ಪಟ್ಟು, ಹೀಗೆ ಪ್ರತಿಯೊಬ್ಬ ಮನುಷ್ಯನು ಒಳ್ಳೆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ಎಷ್ಟೋ ಕಾಲದಲ್ಲಿ ಈ ಭೂಮಿಗೆ ಬಂದು ಕರ್ತನಾದಂತೆ ಯೇಸು ಸ್ವಾಮಿ ಪಾಪಿಗಳನ್ನ ಹುಡುಕಿ ರಕ್ಷಣೆ ಮಾಡ್ಲಿಕ್ಕೆ ಬಂದಾಗ ಅನೇಕರ ಮಾರ್ಗಗಳನ್ನ ಸರಿಪಡಿಸ್ತಾನೆ. ಸೊ ಹೀಗೆ ಧರ್ಮ ವಿಧಿಗಳ ಅನುಸಾರವಾದಂತ ರೀತಿಯಲ್ಲಿ ಆತನು ಹೇಳುವಾಗ, ಕರ್ತನಾದಂತ ದೇವರಲ್ಲಿ ನೀನು ಆ ದಾರಿಯನ್ನು ಸರಿಪಡಿಸಿ ಸಮ ಮಾಡ್ತೆ. ಹೌದು ಯೆಹೋವನೇ, ನಿನ್ನ ನ್ಯಾಯ ಕಾರ್ಯಗಳನ್ನು ತೋರತಕ್ಕ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿವೆ ಎಂಬುದ. ನೋಡ್ರಿ, ಯಾರಿಗಾಗಿ ಕಾದುಕೊಂಡಿದೆ? ಸ್ವಾಮಿ, ನೀ ಒಂದಲ್ಲ ಒಂದು ದಿನ ನಮ್ಮನ್ನ ಸರಿಪಡಿಸುವಂತವನು, ನಮ್ಮನ್ನ ಬಲಪಡಿಸುವಂತವನು, ನಮ್ಮ ಅಂಕ ದಾರಿಗಳನ್ನ ಸರಿ ಮಾಡ್ತಕ್ಕಂಥವ್ರು ಎಂಬುದಾಗಿ ಆತನು ಅವರ ವಿಷಯದಲ್ಲಿ ಕೂಡ ಅಂತಂದ್ರೆ, ಹೌದು ಯೆಹೋವನೇ, ನಿನ್ನ ನ್ಯಾಯ ಕಾರ್ಯಗಳು, ಅನ್ಯಾಯ ಕಾರ್ಯಗಳಿದೆ, ಮೋಸ ಇದೆ, ವಂಚನೆ ಇದೆ, ದೇವರಿಗೆ ತದ್ವಿರುದ್ಧವಾಗಿ ಹೋಗ್ತಕ್ಕಂಥ ಅನೇಕರು ವೇದ ವಾಕ್ಯಗಳನ್ನ, ಸತ್ಯ ಜ್ಞಾನವನ್ನ ತಿಳಿದುಕೊಂಡು ಆ ಮಾರ್ಗದಲ್ಲಿ ಹೋಗೋದಕ್ಕಿಂತ ಮತ್ತು ಆ ಅಂಕಡೊಂಕದ ದಾರಿಯಲ್ಲಿ ಹೋಗುವಾಗ ಇಲ್ಲಿ ಕರ್ತನಾದಂತ ದೇವರು ಕರ್ತನಾದಂತ ತಂದೆಯೂ ಕೂಡ ಆತನ ತಿಳಿಸುವಾಗ ಆತನ ಆತ್ಮಿಕವಾದಂತ ವಿಚಾರಗಳನ್ನು. ಪ್ರಿಯರೇ, ದೇವರ ವಾಕ್ಯವು ಕೂಡ ಅಮೂಲ್ಯವಾದದ್ದು, ಆತ್ಮಿಕವಾದದ್ದು. ಅದು ಪ್ರತಿಯೊಬ್ಬರ ಜೀವಿತದಲ್ಲಿ ಶ್ರೇಷ್ಠತನವನ್ನ ಉಂಟು ಮಾಡುವಂಥದ್ದು. ಹೀಗಿರುವಾಗ ದೇವರು ತೋರ್ತಕ್ಕಂಥ ಮಾರ್ಗ ಅದು ನಾಶದ ಮಾರ್ಗ ಅಲ್ಲ, ಅದು ನಿತ್ಯ ಜೀವದ ಮಾರ್ಗ. ಯಾಕಂದ್ರೆ ಈ ಸರಿಯಾದ ಮಾರ್ಗವನ್ನ ನಾವು ದೇವರಲ್ಲಿ ಮೊದಲನೇದಾಗಿ ಆರಿಸ್ಕೊಳ್ತಕ್ಕಂಥವರಾಗಿದ್ದೇವೆ. ಹಾಗಿರುವಾಗ ಎಷ್ಟೋ ಕ್ರೈಸ್ತರು, ನಾನು ಕ್ರಿಸ್ತನವನಾಗಿದ್ದೇನೆ, ನಾನು ಕ್ರಿಸ್ತನ ಅನುಸರಿಸ್ತೇನೆ, ಕ್ರಿಸ್ತನ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ ಅಂತ ಅನ್ನುವಾಗ ಎಷ್ಟೋ ಜನರು ಹೇಳಲಿಕ್ಕೆ ಮಾತ್ರ ಹೆಸರಿದೆ, ಆದ್ರೆ ಹೋಗ್ತಕ್ಕಂಥ ದಾರಿಗಳು ವಿಧವಾಗಿದೆ ಎಂಬುದಾಗಿ ನೋಡ್ತೇವೆ. ಸೊ ಹೀಗೆ ಸೃಷ್ಟಿಕರ್ತನಾದಂತ ದೇವರಲ್ಲಿ ಕೂಡ ಆತನು ಪ್ರಕಟಪಡಿಸುವಾಗ, ನಿನ್ನ ನಾಮ ಸ್ಮರಣೆಯು ನಮ್ಮ ಆತ್ಮಕ್ಕೆ ಕೇವಲ ಇಷ್ಟವಾಗಿದೆ. ದೇವರ ವಾಕ್ಯ, ದೇವರ ಆತ್ಮಿಕವಾದಂತ ಆಲೋಚನೆ, ಆತನ ವಿಷಯಗಳನ್ನ ಕಲಿತು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಎಂಥ ಒಂದು ಸುಖವನ್ನು ತರುವಂತದ್ದಾಗಿದೆ. ಬೆಳಿಗ್ಗೆ ಅದು ಧ್ಯಾನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸೊ ಮಧ್ಯರಾತ್ರಿಯಲ್ಲಿ ಕೂಡ ಅನೇಕ ವಿಷಯಗಳಲ್ಲಿ ಎಚ್ಚರಗೊಂಡಾಗ ದೇವರ ಕಡೆಗೆ ನಮ್ಮ ಮನಸ್ಸನ್ನ ಮತ್ತು ದೇವರ ಮಾರ್ಗವನ್ನ ನಾವು ಆಲೋಚಿಸುವಾಗ ಆತ್ಮಿಕವಾದಂತ ಬಲವನ್ನ ಅದು ನಮ್ಗೆ ಕೊಡುವಂತದ್ದಾಗಿದೆ. ಅದಕ್ಕೆ ಯೆರೆಮೀಯನ ಬರೆದ ಗ್ರಂಥದಲ್ಲಿ ಕೂಡ ಎರಡನೇದಾಗಿ ಆತನ ಹೇಳ್ತಾನೆ. ಯೆರೆಮೀಯನ ಬರೆದ ಗ್ರಂಥ 42ನೇ ಅಧ್ಯಾಯ 3ನೇ ವಚನವನ್ನ ಓದಿಕೊಳ್ಳುವ. 42ನೇ ಅಧ್ಯಾಯ 3ನೇ ವಚನ. ನಿನ್ನ ದೇವರಾದ ಯೆಹೋವನು
ನಾವು ನಡೆಯಬೇಕಾದ ಮಾರ್ಗವನ್ನು ಮಾಡತಕ್ಕ ಕಾರ್ಯವನ್ನು ತೋರಿಸುವ ಹಾಗೆ ನಮಗಾಗಿ, ಅಂದರೆ ಉಳಿದಿರುವ ಈ ಜನರೆಲ್ಲರಿಗಾಗಿ ನಿನ್ನ ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ನಿನ್ನ ಕಣ್ಣಿಗೆ ಕಾಣುವ ಪ್ರಕಾರ ಅಪಾರ ಜನರಲ್ಲಿ ನಾವು ಕೆಲವರು ಮಾತ್ರ ಉಳಿದಿದ್ದೇವೆ ಎಂದು ವಿಜ್ಞಾಪಿಸಿದರು. ಆಮೆನ್. ಯೆರೆಮೀಯನಿಗೆ ಇಸ್ರಾಯೇಲ್ ಜನರಲ್ಲಿ ಕೂಡ ಇವರು ಸರಿಯಾದ ಮಾರ್ಗವನ್ನ ಹುಡುಕ್ತಾ ಇದ್ರು. ಆ ಮಾರ್ಗದಲ್ಲಿ ಹುಡುಕುವಾಗ ಪ್ರವಾದಿಯಾದಂತ ಯೆರೆಮೀಯನನ್ನ ಇವರು ಭೇಟಿಯಾಗಿ ಅವ್ರಿಗೆ ಹೇಳ್ತಾರೆ, ನಮ್ಮ ನಿಮಿತ್ತವಾಗಿ ನೀವು ಭಿನ್ನಗಳನ್ನ ಮಾಡಿ. ಯಾಕಂದ್ರೆ ನಾವು ಮೊದಲು ಬಹಳ ಜನ ಇದ್ದೀವಿ, ಈ ಅನೇಕ ತಮ್ಮದೇ ಆದಂತ ಮಾರ್ಗದಲ್ಲಿ ಇದ್ಕೊಂಡು ದೇವರ ಮಾರ್ಗವನ್ನು ಕಂಡುಕೊಳ್ಳದೆ ದೇವರ ವಿಷಯಗಳ ತಿಳಿದು ಬಂದ್ರು ಕೂಡ ಅವುಗಳಿಗೆ ನಾವು ಗಮನ ಹರಿಸದೆ ನಾವು ನಾನಾ ವಿಧವಾದಂತ ರೀತಿಯಲ್ಲಿ ಕೂಡ ಜೀವಿಸುವಂತ ಜನವಾಗಿರೋದ್ರಿಂದ ಎಷ್ಟೋ ಜನ ಕಾಯಿಲೆ, ಕಷ್ಟ, ರೋಗ ರುಜಿ ಅನೇಕ ಬಾಧ್ಯತೆಗೆ ಒಳಪಟ್ಟು ಮರಣಗಳನ್ನ ಹೊಂದಿದ್ರಿಂದ ಈಗ ನಾವು ಅವರಲ್ಲಿ ಸ್ವಲ್ಪ ಜನ ಉಳ್ಕೊಂಡಿದ್ದೀವಿ. ಸೊ ಉಳಿದಿರುವಂತ ನಮಗೋಸ್ಕರ ದೇವರಲ್ಲಿ ಪ್ರಾರ್ಥಿಸ್ರಿ ಎಂಬುದಾಗಿ ಯೆರೆಮೀಯನಿಗೆ ಹೇಳ್ತಾನೆ. ಸೊ ಮುಂದೆ ನಾವು ಕಂಟಿನ್ಯೂ ಮಾಡೋಣ. ಹಾಗೆ 4ನೇ ವಚನ ಇವ್ರ ವಾಕ್ಯದಲ್ಲಿ ಕೂಡ ಹೀಗೆ ಹೇಳುವಂತದ್ದಾಗಿದೆ. 4ನೇ ವಚನ, ಅದಕ್ಕಾಗಿ ಇದನ್ನು ಕೇಳಿದ ಪ್ರವಾದಿಯಾದ ಯೆರೆಮೀಯನು ಅವರಿಗೆ, ನಿಮ್ಮ ಭಿನ್ನವನ್ನು ಕೇಳಿದೆನು. ಇಗೋ, ನಿಮ್ಮ ಮಾತಿನಂತೆ ನಿಮ್ಮ ದೇವರಾದಂತ ಯೆಹೋವನನ್ನು ಪ್ರಾರ್ಥಿಸುವೆನು. ಯೆಹೋವನು ಯಾವ ಉತ್ತರವನ್ನು ದಯಪಾಲಿಸುವನೋ ಒಂದನ್ನು ಮುಚ್ಚದೆ ನಿಮಗೆ ತಿಳಿಸುವೆನು ಎಂದು ಹೇಳಲು ಅವರು ಯೆರೆಮೀಯನಿಗೆ, ನಿನ್ನ ದೇವರಾದಂತ ಯೆಹೋವನು ನಿನ್ನ ಮೂಲಕ ನಮಗೆ ಕಳಿಸುವ ಮಾತಿನಂತೆ ನಾವು ನಡೆಯದಿದ್ದರೆ ಯೆಹೋವನು ಸ್ಥಿರವಾದಂತ ಸತ್ಯ ಸಾಕ್ಷಿಯಾಗಿ ನಿಂತು ನಮ್ಮನ್ನು ಖಂಡಿಸಲಿ. ನಮ್ಮ ದೇವರಾದಂತ ಯೆಹೋವನ ಮಾತು ಹಿತಕ್ಕಾಗ್ಲಿ ಅಹಿತಕ್ಕಾಗ್ಲಿ ಆತನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನನ್ನನ್ನು ಕಳಿಸುವ ನಾವು ಇದನ್ನು ಕೇಳಿಕೊಳ್ಳುವೆವು. ನಮ್ಮ ದೇವರಾದಂತ ಯೆಹೋವನ ಮಾತನ್ನು ನಾವು ಕೇಳಿದರೆ ನಮಗೆ ಶುಭವಾಗುವುದಷ್ಟೇ ಎಂಬುದಾಗಿ ಹೇಳಿದರು. ಸೊ ಹೀಗೆ ಯೆರೆಮೀಯನ ಜೀವಿತದಲ್ಲಿ ಅವರು ಕೇಳ್ಕೊಳ್ತಾರೆ, ನೀವು ಹೇಳಿದ್ದ ಮಾತನ್ನ ನಾವು ಕೇಳ್ತೀವಿ. ನೀವು ದೇವರಲ್ಲಿ ಪ್ರಾರ್ಥಿಸಿ ನಮಗೋಸ್ಕರ ಉತ್ತರವನ್ನು ತರೋದಾದ್ರೆ ಆತನ ಸನ್ನಿಧಿಯಲ್ಲಿ ನಿಂತ್ಕೊಂಡು ನೀವು ಹೇಳುವಂತ ದೇವ್ರು ಹೇಳಿದಂತ ಪ್ರತಿಯೊಂದು ಮಾತುಗಳನ್ನ ನಾವು ಕೇಳದಿದ್ರೆ ನಾವು ಈ ಭೂಮಿ ಮೇಲೆ ಸಾಕ್ಷಿಯಾಗಿರೋ ಹಾಗೆ ನಮ್ಮನ್ನ ಸ್ಥಿರವಾದಂತ ಒಂದು ಮನಸ್ಸಾಕ್ಷಿಯನ್ನ ಒಂದು ವೇಳೆ ನಾವು ಬಿಟ್ಟು ಹಾಕಿದ್ರೆ ಆತನ ದೇವ್ರು ನಮ್ಮನ್ನ ಖಂಡಿಸ್ಲಿ, ನಮಗೆ ದೇವ್ರು ಶಿಕ್ಷೆ ಕೊಡ್ಲಿ. ಬಟ್ ಆತನ ಹೇಳ್ತಾನೆ ದೇವ್ರ ವಾಕ್ಯಕ್ಕೆ ವಿಧೇಯರಾಗ್ತಕ್ಕಂಥದ್ದು ನೋಡಿ. ಸೊ ದೇವರ ಮಾತಿನಲ್ಲಿ ಕೂಡ ಅವರು ಸ್ಥಿರತೆಯಿಂದ ಇರ್ತಕ್ಕಂಥದ್ದು ನೋಡ್ತೀವಿ. ವಿಧೇಯರಾಗಿ ನಡೀತಕ್ಕಂಥ ಒಂದು ಸಹನ ಸ್ವಭಾವಗಳನ್ನ ನೋಡ್ತೀವಿ. ಯಾಕಂದ್ರೆ ಮನುಷ್ಯನು ಪಾಶ್ಚಾತ್ತಾಪ ಪಟ್ಟು ದೇವ್ರ ಬಳಿಗೆ ಬಂದು ಕೇಳ್ತಕ್ಕಂಥ ಕೆಲವು ವಿಧಾನಗಳನ್ನ ನೋಡ್ತೇವೆ. ಯಾಕೆ ಅನೇಕ ಪ್ರವಾದಿಗಳ ಅನೇಕ ಸೇವಕರು ಇರ್ತಾರೆ, ಅವರು ಮಾತು ಯಾಕೆ ಕೇಳ್ಬೇಕು, ಅವ್ರ ವಾಕ್ಯಗಳನ್ನ ಯಾಕೆ ಕೇಳ್ಬೇಕು, ಅವ್ರು ಹೇಳೋದನ್ನ ನಾವ್ ಯಾಕೆ ತಿಳ್ಕೊಳ್ಬೇಕು, ಅವ್ರು ಹೇಳೋದಾದ್ರೆ ನಾವು ಅವ್ರ ಬಳಿಯಲ್ಲಿ ಇರೋದಿಲ್ಲ, ಆ ಸಭೆಗೆ ಹೋಗೋದಿಲ್ಲ ಅಂತ ತಾಸ್ತಾರ ಭಾವನೆಗಳಿರುತ್ತೆ. ಆದ್ರೆ ಯೆರೆಮೀಯನಿಗೆ 6ನೇ ವಚನದಲ್ಲಿ ಹಾಗೆ ಹೇಳಿಲ್ಲ. ನಮ್ಮ ದೇವರಾದಂತ ಯೆಹೋವನ ಮಾತು ಹಿಂಬಾಲಿಸಿ ಹಿತಕ್ಕಾಗ್ಲಿ ಅಹಿತಕ್ಕಾಗ್ಲಿ ಆತನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನನ್ನನ್ನು ಕಳಿಸುವ ನಾವು ಅದನ್ನು ಕೈಕೊಳ್ಳುವೆವು. ನಮ್ಮ ದೇವರಾದಂತ ಯೆಹೋವನ ಮಾತು ನಾವು ಕೇಳಿದರೆ ಅದು ನಮಗೆ ಶುಭವಾಗುವುದಷ್ಟೇ, ಒಳ್ಳೇದಾಗ್ಬೇಕಂತಂದ್ರು. ಆ ಒಳ್ಳೇದನ್ನ ಹೊಂದ್ಬೇಕಂತ. ಯಾಕೆ ದೇವ್ರ ವಾಕ್ಯವನ್ನ ನಾವು ಹಿಂಬಾಲಿಸ್ತಕ್ಕಂಥವ್ರಾಗಿದ್ದೇವೆ, ಹಿಂಬಾಲಿಸ್ಬೇಕಂತ ಅನ್ನುವಂತ ತಾತ್ಪರ್ಯಗಳನ್ನ ನೋಡ್ತೀವಿ. ಕರ್ತನಾದಂತ ಯೇಸು ಸ್ವಾಮಿಯವರ ಮುಖಾಂತರವಾಗಿ ಕಾಣಬರುವಂತ ಹೀಗೆ ಇವರು ತಿದ್ದಿಕೊಂಡಾಗ ದೇವ್ರ ಮಾತು ಕೇಳ್ತಾನೆ ಅಂದಾಗ ಇವ್ರು ಏನಕ್ಕಾಗಿ ತೊರೆ ಪಡ್ತಾ ಇದ್ರೆ ಎಂಬುದಾಗಿ ಮತ್ತಾಯನ ಬರೋ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಕೂಡ ಅಲ್ಲಿ 13ನೇ ವಚನವನ್ನ ನೋಡ್ತೇವೆ ನಾವು. 7ನೇ ಅಧ್ಯಾಯ 13ನೇ ವಚನ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವರು ಸ್ವಲ್ಪ ಜನ ಎಂಬುದಾಗಿ ದೇವರ ವಾಕ್ಯದಲ್ಲಿ ಕೂಡ ಹೇಳುವಂತ. ಪ್ರಿಯರಾದಂತ ದೇವ ಭಕ್ತರೇ, ಈ ಜನರು ಏನ್ ಅರ್ಥ ಮಾಡ್ಕೊಂಡ್ರು, ಸತ್ಯನ ಅರ್ಥ ಮಾಡ್ಕೊಂಡ್ರು. ಇವ್ರು ನಾವು ಸತ್ಯ ಮಾರ್ಗದಲ್ಲಿ, ಕ್ರಿಸ್ತನ ಮಾರ್ಗದಲ್ಲಿ ನಾವು ಹೋಗ್ಬೇಕು, ಪಾಪದ ಮಾರ್ಗವನ್ನ ನಾವು ತೊರಿಬೇಕು. ಸೊ ದೈವಿಕ ಮಾರ್ಗವನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ಆಧ್ಯಾತ್ಮಿಕವಾಗಿ ಇದರಲ್ಲಿ ಬೆಳೆದು ಸ್ಥಿರತೆಯಿಂದ ನಿಂತ್ಕೊಂಡು ದೇವ್ರಿಗೆ ನಾವು ಸಾಕ್ಷಿ ಆಗ್ಬೇಕಂತ. ಆತ್ಮೀಯ ಸಹೋದರರೇ, ದೇವ್ರ ವಾಕ್ಯದಲ್ಲಿ ಕೂಡ ಈ ಜನರು ಯಾಕೆ ಬಹಳ ಜನ ದೊಡ್ಡದಾದ ಬಾಗಿಲಲ್ಲಿ ಹೋಗ್ತಾರೆ, ನಾಶನಕ್ಕೆ ಹೋಗುವಂತ ಮಾರ್ಗ ನೋಡ್ತಾರೆ,
ನಾವು ದೊಡ್ಡ ಒಂದು ಕಾಂಗ್ರಿಗೇಷನ್ ಇದೆ ಅಂತೇಳಿ ಹೇಳ್ಕೊಳ್ತಕ್ಕಂಥದ್ದು ನೋಡ್ತೀವಿ. ಆದ್ರೆ ಚಿಕ್ಕ ಹಿಂಡಿ ಇರ್ಬೋದು, ಆದ್ರೆ ದೇವರ ರಾಜ್ಯಕ್ಕಾಗಿ ಇದರಲ್ಲಿ ಸ್ವಲ್ಪ ಕಷ್ಟ, ದೇವರ ಆಜ್ಞೆಗಳನ್ನ ಕಂಡ್ಕೊಂಡು ಸಬ್ಬತ್ತನ್ನ ಪರಿಪಾಲನೆ ಮಾಡ್ಕೊಂಡು ದೇವರ ಹೇಳಿದಂತ ವಿಧಾನಗಳನ್ನ ಪರಿಪಾಲಿಸುವುದು ಬಹಳ ಜನಕ್ಕೆ ಲೌಕಿಕವಾದಂತ ಲೋಕದ ರೂಢಿಯಲ್ಲಿರುವಂತ ಜನರಿಗೆ ಇದು ತುಂಬಾ ಕಷ್ಟಕರವಾಗ್ಬೋದು. ಆದ್ರೆ ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಂಡಾಗ ಬಹಳಷ್ಟು ಸರಳ ಮನಸ್ಸಿನಿಂದ ಇದು ನಮ್ಗೆ ಒಳಿತ, ಇದು ಒಳ್ಳೇದನ್ನ ಮಾಡುವಂತದ್ದಾಗಿದೆ, ಇದು ಒಳ್ಳೇದನ್ನ ನಮ್ಗೆ ತರುವಂತದ್ದಾಗಿದೆ, ಇದರಲ್ಲಿ ನಾವು ಕಾಯ್ದುಕೊಂಡು ಯೆರೆಮೀಯನಿಗೆ ಪ್ರಾರ್ಥನೆ ಮಾಡಿ ಭಿನ್ನ ಮಾಡಿ ನಮ್ಗೆ ಉತ್ತರಗಳನ್ನ ಹೇಳು ನಿನ್ನ ಸನ್ನಿಧಿಯಲ್ಲಿ ನಾವು ಕಳಿಸಿಕೊಟ್ಟಿರ್ತಕ್ಕಂಥ ನಿಮಿತ್ತವಾಗಿ ದೇವರ ಆತ್ಮನು ಕೂಡ ಏನ್ ತಿಳಿಸಲ್ಪಡ್ತೇನೆ ನಾವು ಹೇಳಿ ಶುಭಗಳನ್ನ ಹೊಂದ್ಬೇಕಂತಂದಾಗ ಈ ಕೆಟ್ಟದಾದಂತ ಮಾರ್ಗಗಳನ್ನ ಬಿಡ್ಲಿಕ್ಕೆ ನೋಡಿದ್ರು, ಒಳ್ಳೆ ಮಾರ್ಗಗಳನ್ನ ಕಂಡ್ಕೊಳ್ಳಿಕ್ ನೋಡಿ, ದೇವರ ಒಂದು ದೈವಿಕ ಭಕ್ತಿಯಲ್ಲಿ ಜೀವಿಸ್ಲಿಕ್ಕೆ ಅವ್ರು ಅಪೇಕ್ಷೆ ಪಡುವಂತ ಕಾರ್ಯಗಳನ್ನ ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ಈ ಒಂದು ಒಳ್ಳೆ ಮಾರ್ಗಗಳನ್ನ ಕಂಡ್ಕೊಳ್ಳುವಾಗ ಅದು ಅದರಲ್ಲಿ ಕಂಡು ಹಿಡಿಯುವಂತವ್ರು ಸ್ವಲ್ಪ ಜನ ಅಂತ ಅನ್ನುವಾಗ ದೇವರ ಆತ್ಮನ ಮೂಲಕವಾಗಿ ಸೃಷ್ಟಿಕರ್ತನಾದಂತ ದೇವ್ರ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 79ನೇ ವಚನ 79ನೇ ವಚನ ಸಿಕ್ಕವರು ಓದ್ಬಹುದು. ಕತ್ತಲಲ್ಲಿಯೂ ಮರಣಾಂಧಕಾರಲ್ಲಿಯೂ ವಾಸಿಸುವವರಿಗೆ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. ಮುಂದೆ ಓದಿ. ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರಾಯೇಲ್ ಜನರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವ ದಿನದವರೆಗೆ ಅರಣ್ಯ ಪ್ರದೇಶಗಳಲ್ಲಿ ಇದ್ದನು. ದೇವ್ರ ನಮ್ಗೆ ಸ್ತೋತ್ರ. ದೇವ್ರ ವಾಕ್ಯದಲ್ಲಿ ಬಹಳ ಜನ ಏನಿದ್ರು, ಈ ಕರ್ತನ ಬೆಳಕು, ಕರ್ತನ ವಾಕ್ಯ, ಕರ್ತನ ಒಂದು ಅಮೂಲ್ಯವಾದಂತ ಆತನ ಒಂದು ಮಾರ್ಗ ಈ ಜನರು ಅಪೇಕ್ಷಿಸುವಾಗ ಅವ್ರಿಗೆ ಯಾರು ಹೇಳೋರು ಇರ್ಲಿಲ್ಲ. ಬಟ್ ಈ ಯಾವುದೇ ಒಂದು ಅನ್ಯಾಯದ ಮಾರ್ಗ ಅಥವಾ ಅವ್ರಿಗೆ ತೋಚಿದಂತ ಮಾರ್ಗದಲ್ಲಿ ಅವ್ರು ಹೋಗುವಾಗ ಆ ಮಾರ್ಗದಲ್ಲಿ ಕೂಡ ಅವ್ರಿಗೆ ಏನಾಗಿತ್ತು ಅಂತಂದ್ರೆ ಕ್ರಿಸ್ತನ ಮಾರ್ಗ ಬೇಕಾಗಿತ್ತು. ದೇವರ ಮಾರ್ಗವನ್ನ ಉಪದೇಶಿಸುವಂತ ಒಬ್ಬ ಬಹಳಷ್ಟು ದಿನಕ್ಕೆ ದೇವರ ಆತ್ಮನ ಮೂಲಕವಾಗಿ ಎಲಿಸಬೆತಳಲ್ಲಿ ಕೂಡ ಆತನು ಜನನವನ್ನ ಹೊಂದಿ ಆತನ ಮೂಲಕವಾಗಿ ಆತನ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಪಟ್ಟಣದಲ್ಲಿ ಅವ್ರು ಇರುವಂತ ಸ್ಥಳಗಳಲ್ಲಿ ಆತನ ಬೆಳೆಸ್ಲಿಕ್ಕೆ ಬಿಡ್ಲಿಲ್ಲ. ಈತನು ಅಕ್ಕಪಕ್ಕದ ನೋಡಿ, ಎದುರು ಬದರ್ ನೋಡಿ, ಈ ಲೋಕದ ಆಸೆ ಆಕಾಂಕ್ಷೆಗಳನ್ನ ಬಯಸಿ ಈತನು ಇತರರಂತೆ ಜೀವಿಸ್ಬೇಕಂತೇಳಿ ಆ ಭಾವನೆಗಳಿಂದ ಬೆಳಿಬಾರ್ದು ಅಂತೇಳಿ ಕರ್ತನಾದಂತ ದೇವ್ರ ಆತ್ಮನ ಮೂಲಕವಾಗಿ ತಂದೆ ತಾಯಿಗಳು ಅರಣ್ಯ ಪ್ರದೇಶದಲ್ಲಿ ಆತನನ್ನ ಬಿಟ್ರೆ ಎಂಬುದಾಗಿ ಇಲ್ಲಿ ತಿಳಿಸುವಂತದ್ದಾಗಿದೆ. ಯಾಕಂತಂದ್ರೆ ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರಾಯೇಲ್ ಜನರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವ ದಿನದವರೆಗೂ ಅರಣ್ಯದಲ್ಲಿ ಅವನ ಅರಣ್ಯ ಪ್ರದೇಶಗಳಲ್ಲಿ ಇದ್ದ. ಯಾಕಂದ್ರೆ ತನ್ನನ್ನ ಇಸ್ರಾಯೇಲ್ ಜನರಿಗೆ ತೋರ್ಪಡಿಸ್ಕೊಳ್ಬೇಕಾಗಿತ್ತು, ದೇವ್ರ ಬಗ್ಗೆ ತಿಳಿಸ್ಬೇಕಾಗಿತ್ತು. ಅವರ ಮಾರ್ಗಗಳು ತಪ್ಪಾಗಿದ್ವು ಅಂತ, ಅವ್ರ ಆಲೋಚನೆಗಳು ತಪ್ಪಾಗಿತ್ತು. ಅನೇಕ ವಿಗ್ರಹಾರಾಧನೆ, ಅನೇಕ ಮಾಟ ಮಂತ್ರ ತಂತ್ರ, ಅನೇಕ ವಿಧವಾದಂತ ರೀತಿಯಲ್ಲಿ ಮೋಜು ಮಸ್ತಿ, ಅನೇಕ ದುಷ್ಟ ಚಟಗಳಲ್ಲಿ, ದುಷ್ಟ ಕಾರ್ಯಗಳಲ್ಲಿ ಈ ತೊಡಗಿರುವಂತ ಜನರಿಗೆ ಒಂದು ಆತ್ಮ ಬಲದಲ್ಲಿ ದೇವರ ಆತ್ಮನ ಹೊಂದಿಕೊಂಡು ಅವ್ರ ತಂದೆ ತಾಯಿಗಳು ಕೂಡ ಏನ್ ಮಾಡ್ರ ಅಂತಂದ್ರೆ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಈ ಊರ ಜನರೊಂದಿಗೂ ಈ ಊರದ ಕಾರ್ಯಗಳಲ್ಲಿ ಕೂಡ ಮತ್ತು ಪ್ರಾಪಂಚಿಕವಾದಂತಹ ಹಾಸ್ಯಗಳನ್ನ ಹೊಂದಿ ಬದುಕೋದಕ್ಕಿಂತ ದೇವರನ್ನ ಕಂಡ್ಕೊಳ್ಳಂತದ್ದು. ಈಗ ಚಿಕ್ಕ ಮಕ್ಕಳನ್ನ ದೇವ್ರ ಬಳಿಗೆ ಯಾಕೆ ತರ್ಬೇಕು, ಮನೆಯಲ್ಲಿ ಬಿಟ್ಟು ಬರಬಾರ್ದು. ಈಗ ಮಕ್ಕಳಿಗೆ ಮನೆಯಲ್ಲಿ ಯಾಕೆ ಸತೋಪದೇಶಗಳನ್ನ ಅವ್ರಿಗೆ ತಿಳಿಸ್ಬೇಕಂತ ಅನ್ನುವಾಗ ಅವರು ಲೌಕಿಕವಾದಂತ ಲೋಕದ ರೂಢಿಯಲ್ಲಿ ಕೂಡ ಆ ಲೋಕದ ಆಶೆಗಳವರಾಗಿರೋದ್ಕಿಂತ ದೇವರ ವಾಕ್ಯದ ಮಾರ್ಗಗಳನ್ನ ಕಂಡ್ಕೊಂಡಾಗ ಅವರ ಕಾಲುಗಳು ಕದಲಿದ್ರು ಹಾಗೆ ಸಮಾಧಾನದ ಮಾರ್ಗದಲ್ಲಿ ಆತನ ನಡೆಸ್ಲಿಕ್ಕೆ ಏನ್ ಮಾಡಿದಂತಂದ್ರೆ ಯೋರ್ದನ್ ಹೊಳೆಯ ಬಳಿಗೆ ಬಂದು ಆತನ ನಿಂತು ಹೇಳ್ತಾನೆ, ನಿಮ್ಮ ಅಂಕ ಡೊಂಕಾದ ದಾರಿಗಳನ್ನ ಸರಿಪಡಿಸ್ಕೊಡ್ರಿ. ನಾವೆಲ್ಲಿ ಡೊಂಕ ಆಗಿದ್ದೇವೆ, ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಬಟ್ ದೇವರ ಪರಲೋಕದ ತಂದೆಯಾದಂತ ದೇವರ ಸುವಾರ್ತೆಯನ್ನ ಸ್ನಾನಿಕನಾದಂತ ಯೋಹನ್ನು ಸಾರುತ್ತಾ ಬರುವಾಗ ಈ ಜನರಿಗೆ ಅರಿವಾಯ್ತು, ನಾವು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ತಪ್ಪಾದಂತ ಆಲೋಚನೆಯಲ್ಲಿ ಜೀವಿಸ್ತಾ ಇದ್ದೀವಿ, ತಪ್ಪಾದಂತ ಕಾರ್ಯಗಳಲ್ಲಿ ನಾವು ಒಳಗಾಗ್ತಾ ಇದೀವಿ ಅಂತ ಅನ್ನುವಾಗ ಅವ್ರಿಗೆ ಮನದಟ್ಟ ಆಯ್ತು.
ಆಗ ಅಂತಂದ್ರು, ಈಗ ನನ್ನ ಹಿಂದೆ ಬರುವವನು ನನ್ಗಿಂತ ಮುಂಚಿತವಾಗಿದ್ದವನು, ಆದ್ರೆ ನಮ್ಮ ಮಧ್ಯದಲ್ಲಿ ಇರುವಾತನ ಕಾಲಿನ ಕೆರಗಣ್ಣ ಬಿಚ್ಚಲಿಕ್ಕೂ ಕೂಡ ನಾವ್ ಯೋಗ್ಯರಲ್ಲ ಅಂತ. ಯಾಕಂದ್ರೆ ಯೋಹಾನ ಕೂಡ ದೇವರ ಮುಂದೆ ತನ್ನ ತಗ್ಗಿಸ್ಕೊಳ್ತಾನೆ. ಆ ಒಂದು ಯೋರ್ದನ್ ಹೊಳೆಯ ಬಳಿಯಲ್ಲಿ ಕೂಡ ಕರ್ತನನ್ನ ಪ್ರಥಮವಾಗಿ ನೋಡ್ತಾನೆ. ಯಾಕಂತಂದ್ರೆ ಅಲ್ಲಿರುವಂತ ಜನಕ್ಕೆ ಮೊದಲು ನಾವು ಮಾದರಿ ಆಗ್ಬೇಕು. ಎಷ್ಟು ಕ್ರೈಸ್ತರು, ಎಷ್ಟು ಜನರು ನಾವು ದೇವರಿಗೆ ಮಾದರಿ ಆಗ್ಲಿಕ್ಕೆ ನಾವು ಅಪೇಕ್ಷೆ ಪಡ್ದ ಆ ಮಾರ್ಗವನ್ನ ಇನ್ನೊಬ್ರಿಗೆ ತೋರಿಸ್ಲಿಕ್ಕೆ, ಆ ಜೀವನ ನಾವು ಇನ್ನೊಬ್ರಿಗೆ ಮಾದರಿಯಾಗಿ ತೋರಿಸ್ಲಿಕ್ಕೆ ಇವತ್ತು ಕ್ರಿಸ್ತನ ಮಾರ್ಗವನ್ನ ನಾವು ಕಂಡ್ಕೊಂಡು ಇಸ್ರಾಯೇಲ್ ಜನಕ್ಕೆ ಸ್ನಾನಿಕನಾದಂತ ಯೋಹಾನನು ಕೂಡ ಆತನ ತಿಳಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಷಯದಲ್ಲಿ ಕೂಡ ಯೇಸು ಸ್ವಾಮಿ ಬಂದು ದೀಕ್ಷಾ ಸ್ನಾನ. ಯಾಕಂದ್ರೆ ಮತ್ತೆ 4:16 ಕೂಡ ಹೇಳ್ತಾನೆ, ಈತನ ನಾನು ಮೆಚ್ಚಿದ್ದೇನೆ, ಈತನ ನನ್ನ ಮಗನು ಎಂಬುದಾಗಿ ಆತನ ಮೇಲೆ ಪವಿತ್ರ ಆತ್ಮನ್ ಅನ್ನುವಂತ ಆ ಪಾರಿವಾಳ ಬಂದು ಕೂತ್ಕೊಂಡಾಗ ಈತನು ಕರ್ತನ ನಾನು ನೋಡಿದೆ ಅಂತ ಎಂಬುದಾಗಿ ಸಂತೋಷ ಪಡ್ತಾನೆ. ಪ್ರಿಯರೇ, ಕರ್ತನನ್ನ ಕಂಡ್ಕೊಂಡಾಗ ಎಷ್ಟೋ ಜನರು ಬಂದು ನೀರಿನ ಬಳಿಗೆ ಬಂದ್ರು, ದೀಕ್ಷಾ ಸ್ನಾನಗಳನ್ನ ಹೊಂದಿದ್ರು, ದೇವರ ನೇಮಗಳನ್ನ ಪಾಲಿಸಿದ್ರು, ಸಬ್ಬತ್ತನ್ನ ಕೈಕೊಂಡ್ರು. ಹೀಗೆ ದೇವರ ಮಾರ್ಗವನ್ನ ಅನುಸರಿಸಿ ನಡೀತಕ್ಕಂಥ ಪಕ್ಷದಲ್ಲಿ ಕೂಡ ಅಲ್ಲಿ ದೈವಿಕ ಆಶೀರ್ವಾದ ಇತ್ತು ಎಂಬುದಾಗಿ. ಸೊ ಹೀಗೆ ಸೃಷ್ಟಿಕರ್ತನಾದಂತ ದೇವರಲ್ಲಿ, ಯಾಕಂದ್ರೆ ಕ್ರಿಸ್ತನ ಮಾರ್ಗ ಎಂಬ ಎರಡನೇದಾಗಿ ಇದು ಸರಿಯಾದ ಮಾರ್ಗ. ಇಲ್ಲಿವರೆಗೂ ನಾವು ನೋಡಿದಾಗ ಈಗ ಕ್ರಿಸ್ತನ ಮಾರ್ಗವನ್ನ ನಾವು ಅನುಸರಿಸ್ಬೇಕಂತಂದಾಗ ಅದಕ್ಕೋಸ್ಕರವಾಗಿ ಹೇಳ್ತಾನೆ, ದೇವರು ಮತ್ತು ಶಾಶ್ವತ ಜೀವಿತಕ್ಕೆ ತಾನೇ ಅಂತಿಮ ಮಾರ್ಗ ಎಂದು ಯೇಸು ತನ್ನ ಸ್ವಂತದಾಗಿ ಅವ್ರೇನ್ ಮಾಡಿದ್ರು ಅಂತಂದ್ರೆ ಹೇಳ್ಕೊಳ್ತಕ್ಕಂಥದ್ದು ನೋಡ್ತಾನೆ. ಹೇಗೆ ಹೇಳ್ಕೊಂಡ್ರು? ಮತ್ತ ಯೋಹಾನ ಬರೆದ ಸುವಾರ್ತೆ 14:6 ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ. ಯಾಕಂದ್ರೆ ಆ ಒಳ್ಳೆ ಮಾರ್ಗಗಳನ್ನ ಹಿಡಿದ್ರೆ ದೇವರು ಯಾವ ರೀತಿಯಾಗಿ ತಂದೆಯ ಮಾರ್ಗವನ್ನು ಅನುಸರಿಸಿ ಪರಲೋಕಕ್ಕೆ ತಿರುಗಿ ಹೋಗ್ಬೇಕನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ತಾನು ಬರುವಂತ ಎಲ್ಲಾ ಕಷ್ಟವನ್ನು ಸಹಿಸ್ಕೊಂಡು, ಎಲ್ಲಾ ನಿಂದನೆಗಳನ್ನು ಸಹಿಸ್ಕೊಂಡು, ಎಲ್ಲವನ್ನು ಸಮಾಧಾನ ಪಡಿಸ್ಕೊಂಡು ಕರ್ತನ ವಿಷಯದಲ್ಲಿ ದೃಢತೆಯಿಂದ ದೇವ್ರ ಮಾರ್ಗದಲ್ಲಿ ಆ ಸತ್ಯನ ತಿಳ್ಕೊಂಡ್ರು. ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗೋರು ಸ್ವಲ್ಪ ಜನ, ಆದ್ರೆ ಕಂಡು ಹಿಡಿಯೋರು ಆ ಜನರಲ್ಲಿ ಕೂಡ ನಾವು ನೋಡ್ತೀವಿ ಈ ಸತ್ಯನ ಹುಡುಕ್ತಾ ಇದ್ರು. ಸತ್ಯ ಮಾರ್ಗಗಳನ್ನ ಯಾಕೆ, ವೇದ ವಾಕ್ಯಗಳನ್ನ ಕೈಗೆ ಇಟ್ಕೊಂಡು ಅಸತ್ಯಗಳನ್ನ ಯಾಕೆ ಹುಡ್ಕೋದು, ಅಸತ್ಯದ ಮಾರ್ಗಗಳ ಕಡೆಗೆ ಯಾಕೆ ಹೋಗೋದಿಲ್ಲೋ? ಆ ಮಾರ್ಗದಲ್ಲಿ ನಡ್ತಕ್ಕಂಥವ್ರಿಗೆ ದೇವರು ಎಲ್ಲ ಅಗತ್ಯವುಳ್ಳಂತ ಕಾರ್ಯಗಳನ್ನ ಸಮಯಕ್ಕನುಸಾರವಾಗಿ ಆತನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತ್ಮೀಯರೇ, ದೇವ್ರ ವಾಕ್ಯದಲ್ಲಿ ಕೂಡ ಆತನ ಹೇಳುವಾಗ ಇಬ್ರಿಯರ ಬರೆದ ಗ್ರಂಥದಲ್ಲಿ 10:20 ಕೂಡ ಆತನ ಹೇಳ್ತಾನೆ, ಅದೇ 20ನೇ ವಚನದಲ್ಲಿ, ಆತ ನಮ್ಗಾಗಿ ತೆರೆಯ ಮೂಲಕವಾಗಿ, ಅಂದರೆ ತನ್ನ ಮಾಂಸದ ಮೂಲಕವಾಗಿ ತೆರೆಯ ಹೊಸ ಮತ್ತು ಜೀವನದ ಮಾರ್ಗವಾದ ಮೂಲಕವಾಗಿ ಯೇಸುವಿನ ದೇಹದ ತ್ಯಾಗವು ದೇವರನ್ನ ಪ್ರವೇಶಿಸಲು ಹೊಸ ಮತ್ತು ನೇರ ಮಾರ್ಗವನ್ನ ಅಲ್ಲಿ ನಮ್ಗೆ ತೋರ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಯಾಕೆ ಆ ಯೆರೂಸಲೇಮ್ ದೇವಾಲಯದ ಒಂದು ತೆರೆಯು ಕೂಡ ಮೇಲಿನಿಂದ ಹರಿದೋಯ್ತು ಎಂಬುದಾಗಿ, ಸಿಲುಮೆ ಮೇಲೆ ತನ್ನ ಪ್ರಾಣವನ್ನು ಕೊಡ್ತಕ್ಕಂಥ ಪಕ್ಷದಲ್ಲಿ ಕೂಡ ನಮ್ಗೊಂದು ಹೊಸ ಮಾರ್ಗ ಸಿಕ್ತು ಎಂಬುದಾಗಿ. ಅಂದ್ರೆ ಕ್ರಿಸ್ತನಲ್ಲಿ ಕೂಡ ಆ ನಿತ್ಯ ಜೀವನ ಅಂತಕ್ಕಂಥ, ಕ್ರಿಸ್ತನಲ್ಲಿ ಕೂಡ ನಾವು ಪುನಃ ಆತನ ಸೇರಿಕೊಂಡಿರ್ತಕ್ಕಂಥ ಆ ಪರಲೋಕ ರಾಜ್ಯದಲ್ಲಿ ಆತನ ಮಗನ ಮುಖಾಂತರವಾಗಿ ಆತನ ಬಳಿಯಲ್ಲಿ ನಿಂತ್ಕೊಳ್ಳಿಕ್ಕೆ, ದೇವರು ಒಂದಿನ ಕರೆದುಕೊಂಡು ಹೋಗ್ಲಿಕ್ಕೆ ಆತನ ಬರೋನಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ. ಹಾಗಾಗಿ ಪ್ರಿಯರಾದಂತ ದೇವಚಂದ್ರೆ, ಪಾಪದ ದಾರಿ ಅಂತ, ಈ ಪಾಪದ ದಾರಿ ತುಂಬಾ ಕೆಟ್ಟದು. ಅದಕ್ಕೆ ಹೇಳ್ತಾನೆ ಜ್ಞಾನೋಕ್ತಿಯಲ್ಲಿ 2ನೇ ಅಧ್ಯಾಯ 15ನೇ ವಚನ ಓದಿ. 2ನೇ ಅಧ್ಯಾಯ 15ನೇ ವಚನವನ್ನ ಓದಿಕೊಳ್ಳುವ. ಜ್ಞಾನೋಕ್ತಿಗಳಲ್ಲಿ 2ನೇ ಅಧ್ಯಾಯ 15ನೇ ವಚನ ಸಿಕ್ಕಿದ್ರೆ ಓದ್ರೆ. ಅವರ ಮಾರ್ಗಗಳು ವಕ್ರವಾಗಿವೆ, ಅವರ ನಡತೆಗಳು ದುರ್ನಡತೆಗಳೇ. ವಿವೇಕವು ನಿನ್ನನ್ನು ಜಾರಳಿಂದ, ಎಂದರೆ ಸವಿ ಮಾತನಾಡುವ ಪರಸ್ತ್ರೀಯಿಂದ ತಪ್ಪಿಸುವುದು. ಅವಳು ತನ್ನ ಯೌವನ ಕಾಲದ ಕಾಂತನನ್ನು ತ್ಯಜಿಸಿ ತನ್ನ ದೇವರ ಮುಂದೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆತು ಬಿಟ್ಟಾಳಷ್ಟೇ. ಈ ಕೆಟ್ಟವರು ಕೂಡ ಈ ಅನೇಕ ಈ ದೇವ್ರ ಮಾರ್ಗ ಎಷ್ಟೋ ಜನ ತಿಳ್ಕೊಂಡ್ರು, ರಕ್ಷಣೆ ಹೊಂದಿದ್ರು, ದೀಕ್ಷಾ ಸ್ನಾನದ ಬಳಿಗೆ ಬಂದ್ರು, ದೀಕ್ಷೆ ಹೊಂದಿದ್ರು. ಸ್ವಲ್ಪ ದಿನ ಆದ ನಂತರ ಮತ್ತೆ ಕರ್ತನಾದಂತ ದೇವ್ರನ್ನ ಮರಿತು ಪರಸ್ತ್ರೀಯನ್ನ ಅವರು ಹಿಂಬಾಲಿಸ್ತಕ್ಕಂಥ, ಅಂತಂದ್ರೆ ದೇವರುಗಳನ್ನ ಮತ್ತೆ ಪೂರ್ವದಿಂದ ನಾವೆಲ್ಲಿ ಬಂದು ತಿರುಗಿ ಅಲ್ಲಿಗೆ ಹೋಗೋಣ ಅನ್ನುವಂತ ರೀತಿಯಲ್ಲಿರುವಾಗ ಅವರ ಭಾವನೆಗಳು, ಅವರ ಜೀವನಗಳು ಕೂಡ, ಅವ್ರ ಜೀವಿತದಲ್ಲಿ ಕೂಡ ಅವ್ರಿಗೆ ಬರುವಂತ ಅವರ ಮಾರ್ಗಗಳು ಏನಾಯ್ತು, ವಕ್ರವಾಗಿತ್ತು. ಸೊ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ಲಿಲ್ಲ ಎಷ್ಟೋ ಕ್ರೈಸ್ತರು ಹಿಂದಿರುಗಿ ಹೋಗ್ತಕ್ಕಂಥ.
ಎಷ್ಟೋ ಜನರು ಕೂಡ ಎಷ್ಟೇ ನಿಜವಾದಂತ ವೇದ ಅಂಶಗಳನ್ನ ತಿಳಿಸ್ಕೊಂಡ್ರು ಕೂಡ ಅದನ್ನ ವಕ್ರವಾಗಿ ತಿಳ್ಕೊಂಡು ಕೋಪಿಷ್ಠರಾಗಿರೋದ್ರಿಂದ ಪಾಪದ ಜೀವನ ನಡೆಸೋದಕ್ಕಿಂತ ಅವರ ನಡತೆಗಳು ದುರ್ನಡತೆಗಳು ಬರೀ ಕೆಟ್ಟದ್ದು. ಈ ಪಾಪದ ಜೀವನ, ಈ ಪಾಪದ ಕಾರ್ಯದಲ್ಲಿ ಹೋಗ್ತಕ್ಕಂಥ ಯಾಕೆ ಕೆಟ್ಟ ನಡತೆಗಳನ್ನ ಅನುಸರಿಸ್ತಕ್ಕಂಥದ್ದು. ಹಾಗಿರುವಾಗ ದೇವರ ಆತ್ಮನ ಮೂಲಕವಾಗಿ ಆತ್ಮಿಕ ಕಾರ್ಯಗಳಲ್ಲಿ ನಾವು ನೋಡ್ತಕ್ಕಂಥಾಗ್ತೇವೆ. ಸತ್ಯ ಸ್ವರೂಪಿಯಾದಂತ ದೇವರು ಅವರ ನಡವಳಿಕೆಯನ್ನ ಸರಿಪಡಿಸ್ಕೊಳ್ಳಿಲ್ಲ. ಧರ್ಮ ವಿಧಿಗನುಸಾರವಾಗಿ ನಡಿಬೇಕಂತೇಳಿ ಅಪೇಕ್ಷಿಸಲಿಲ್ಲ. ಅವರು ಧರ್ಮಶಾಸ್ತ್ರದ ಪಾಲಿಗೆ ಏನಾಗ್ಲಿಲ್ಲ ಅಂತಂದ್ರೆ ತಮ್ಮನ್ನ ಸಮರ್ಪಣೆ ಮಾಡ್ಕೊಂಡು ಈ ಪಾಪದ ಜೀವನವನ್ನ ಬಿಡ್ಬೇಕು ಅನ್ನೋದಕ್ಕಿಂತ ಅದನ್ನ ತಮ್ಮ ದಾರಿಯನ್ನು ಅಂಕಡೊಂಕ ಮಾಡ್ಕೊಂಡು ಕೆಟ್ಟತನದ ಮಾರ್ಗದಲ್ಲಿ ನಡ್ಲಿಕ್ಕೆ ನೋಡಿ. ಬೇರೆ ಒಂದು ಕಾರ್ಯ ಅವ್ರಿಗೆ ಇಷ್ಟವಾಯ್ತು, ಆದ್ರೆ ದೇವರ ಸತ್ಯ ಕಾರ್ಯಗಳು ಅವ್ರಿಗೆ ಏನಾಗ್ಲಿಲ್ಲ. ಧರ್ಮ ವಿಧಿಯ ಪ್ರಕಾರವಾಗಿ ಧರ್ಮ ಗ್ರಂಥಕರ್ತನಾದಂತ ಯೇಸು ಸ್ವಾಮಿ ಅವರು ತಿಳಿಸ್ತಕ್ಕಂಥ ಪ್ರತಿಯೊಂದು ವಿಧಾನಗಳನ್ನ ತಾಸ್ತಾರ ಮಾಡಿದ್ರು. ಹಾಗಿರುವಾಗ ಕರ್ತನಾದಂತ ಯೇಸು ಸ್ವಾಮಿಯವರಲ್ಲಿ ಕೂಡ ಅದೇ ಒಂದು ಜ್ಞಾನೋಕ್ತಿಗಳಲ್ಲಿ 12-15 ವಚನ, ಮೂರ್ಖನ ನಡತೆ ಅವನ ಗಣನೆಗೆ ಸರಿ, ಆದ್ರೆ ಜ್ಞಾನಿಯು ಉಚಿತ ಆಲೋಚನೆಯನ್ನು ಗಮನಿಸುವನು. ಮೂರ್ಖನ ಸಿಟ್ಟು ತಟ್ಟನೆ ರಟಾಗುವುದು, ಜಾನನು ಅವಮಾನವನ್ನು ಮರೆ ಮಾಡುವನು ಎಂಬುದಾಗಿ ದೇವರು ವಾಕ್ಯದಲ್ಲಿ. ಯಾಕಂತಂದ್ರೆ ಸತ್ಯವನ್ನು ಆಡುವವನು ನ್ಯಾಯವನ್ನು ತೋರ್ಪಡಿಸುವನು, ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವುದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಕೂಡ ಆತ್ಮೀಯರೇ ಇದು ಪಾಪದ ಜೀವನದಲ್ಲಿ ಕೂಡ ನಡೆಸ್ತಕ್ಕಂಥ ಅನೇಕ ದುರ್ಘಟನೆಗಳನ್ನ ನೋಡ್ತೀವಿ. ಹೀಗಾಗಿ ತಂದೆಯಾದಂತ ದೇವರಲ್ಲಿ ಕೂಡ ನಾವು ನೋಡ್ತೀವಿ ಸ್ಪಷ್ಟವಾಗಿ ಕೂಡ ಆತನು ಪ್ರಕಟಿಸ್ತಕ್ಕಂಥ ಪ್ರತಿಯೊಂದು ಆಲೋಚನೆಯು ಆತ್ಮಿಕವಾದದ್ದು ಎಂಬುದಾಗಿ. ಯಾಕಂತಂದ್ರೆ ದೇವರ ವಾಕ್ಯದಲ್ಲಿ ಕೂಡ 55ನೇ ಅಧ್ಯಾಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಆತನೇ ಹೇಳ್ತಾನೆ 9ನೇ ವಚನದಲ್ಲಿ ಕೂಡ, ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದ. ಕರ್ತನ ಮಾರ್ಗಕ್ಕೆ ದೇವರ ಆಲೋಚನೆ ಬೇಡ ಆಯ್ತು, ಆದ್ರೆ ಲೋಕದ ಆಲೋಚನೆ ಅವ್ರಿಗೆ ಬೇಕಾಯ್ತು. ದೇವರ ಮಾರ್ಗ ಅವ್ರಿಗೆ ಬೇಡ ಆಯ್ತು, ಲೋಕದ ಮಾರ್ಗ ಅವ್ರಿಗೆ ಬೇಕಾಯ್ತು. ಆದ್ರೆ ಭೂಮಿಯಿಂದ ಆಕಾಶವೆಷ್ಟು ದೂರ ಇದೆ, ಅಷ್ಟು ಮಾನವ ಕುಲಕ್ಕೆ ತನ್ನ ವಾಕ್ಯವಷ್ಟು ದೂರವಾಗಿದೆ, ತಾನು ಕೊಡಷ್ಟು ದೂರವಾಗಿದ್ದೇನೆ ಎಂಬುದಾಗಿ ಆತನು ಆ ಪರಲೋಕದಿಂದ ಆತನ ಸಿಂಹಾಸನದಲ್ಲಿದ್ದು ಭೂಲೋಕದ ಜನರನ್ನ ಕ್ಷಣಕ್ಕೂ ಆತನ ನೋಡುವಂತವನಾಗಿದ್ದಾನೆ, ಅವರ ಆಲೋಚನೆಗಳನ್ನ ನೋಡುವಂತವನಾಗಿದ್ದಾನೆ. ಹಾಗಿರುವಾಗ ಕರ್ತನಾದಂತ ದೇವರ ಆತ್ಮನು ಹೇಳ್ತಾನೆ, ಮತ್ತೆ 7:14 ಕೂಡ ಹೇಳ್ತಾನೆ, ಈಗ ನಾಶನದ ಮಾರ್ಗದಲ್ಲಿ ಹೋಗುವವರು ಕೂಡ ಅವರು ಬಹಳಷ್ಟು ಜನ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ಸತ್ಯನ ತಿಳಿಲಿಲ್ಲ. ಯಾಕಂದ್ರೆ ಸ್ವಲ್ಪ ಜನ ಏನ್ ಮಾಡಿದ್ರು ಅಂತಂದ್ರೆ ಆ ಸತ್ಯನ ತಿಳ್ಕೊಂಡ್ರು. ದೇವರ ಕಡೆಗೆ ನಾವು ತಿರುಗು ದೇವ್ರ ಮಾರ್ಗವನ್ನ ನಾವು ಕಂಡ್ಕೊಳ್ಬೇಕಂತ. ಅದಕ್ಕೋಸ್ಕರವಾಗಿ ನೀತಿ ಸ್ವರೂಪಿಯಾದಂತ ದೇವರು ತನ್ನ ಆಲೋಚನೆಗಳನ್ನ ಪ್ರಕಟಗೊಳಿಸ್ತಕ್ಕಂಥ ಪಕ್ಷದಲ್ಲಿ ಕೂಡ ಧರ್ಮೋಪದೇಶ ಕಾಂಡ 29:19 ಕೂಡ ಆತನೇ ಹೇಳ್ತಾನೆ, ಈ ಪಾಪದ ಮಾರ್ಗದಿಂದ ಹೊರತುಪಡಿಸಿ ಯಾಕೆ ಅವರು ತಪ್ಪು ಮಾಡಿದ್ರೆ ಎಂಬುದಾಗಿ ನಾವು ನೋಡೋದಾದ್ರೆ, ಈ ದೇವರ ಮಾರ್ಗವನ್ನ ದೇವರ ಆಲೋಚನೆಯನ್ನ ಅವ್ರು ಹೊಂದದೇ ಇದ್ದಾಗ ನಾವು ನಮ್ಮದೇ ಆದಂತ ಮಾರ್ಗದಲ್ಲಿ ಹೋಗ್ತೇವೆ, ನಮ್ಗೆ ತಿಳಿದಿದ್ದೇನೆ ಮಾಡ್ತೇವೆ, ನಾವು ಸಭೆಗೆ ಅಧೀನರಾಗುದಿಲ್ಲ, ಸೇವಕರಿಗೆ ಅಧೀನರಾಗುದಿಲ್ಲ, ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ ಇದನ್ನ ನಾವು ಪರಿಪಾಲಿಸಿ ದೇವರು ಹೇಳಿದಂತ ಮಾರ್ಗದಲ್ಲಿ ನಡಿಬೇಕು ಅನ್ನೋದಕ್ಕಿಂತ ಅದನ್ನ ಮೀರಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಇರುವಂತ ಜನರಿಗೆ ದೇವರ ಎಚ್ಚರಿಕೆಯನ್ನ ಪಡಿಸ್ತಾನೆ. ಪ್ರಿಯರೇ, 29ನೇ ಅಧ್ಯಾಯ ಅಲ್ಲಿ 19ನೇ ವಚನವನ್ನ ಓದ್ಕೊಳ್ಳೋಣ. ಸಹೋದರ ಓದ್ರಿ. ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆಯನ್ನು ಕೇಳಿದ ಯಾವನಾದರೂ ತನ್ನೊಳಗೆ ನಾನು ಹಠವನ್ನು ಹಿಡಿದು ಅವಿಧೇಯನಾದರೂ ನನಗೆ ಕ್ಷೇಮವಾಗಿಯೇ ಇರುವುದು ಅಂದುಕೊಂಡು ಹಿಗ್ಗಬಾರದು. ಹಾಗೆ ಮಾಡುವವನು ದೋಷಿಗಳಿಗೂ ನಿರ್ದೋಷಿಗಳಿಗೂ ನಾಶನವುಂಟು ಮಾಡಾನು. ಯೆಹೋವನು ಅಂತವನನ್ನು ಎಂದಿಗೂ ಕ್ಷಮಿಸದೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವವನಾಗಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಾಪೋಕ್ತಿಗಳಿಗೂ ಅವನನ್ನು ಗುರಿಪಡಿಸಿ ಅವನ ಹೆಸರನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುವನು. ಆಮೇನ್, ಆಮೇನ್. ಥ್ಯಾಂಕ್ ಯು ಬ್ರದರ್. ಸೊ ದೇವ್ರ ವಾಕ್ಯದಲ್ಲಿ ಕೂಡ ಈ ಸತ್ಯವೇದದಲ್ಲಿ ಗ್ರಂಥದಲ್ಲಿ ಇರುವಂತ ಎಲ್ಲಾ ಶಾಪಗಳೇನ್ ಮಾಡ್ತೈತಿ, ಇದನ್ನ ತಿಳಿದು ತಪ್ಪು ಮಾಡುವಾಗ ಈ ಎಲ್ಲಾ ಶಾಪಗಳನ್ನ ತಂದ್ಬಿಡ್ತಾರೆ. ಸೊ ಕರ್ತನಾದಂತ ದೇವರು ಆತ್ಮಿಕವಾದಂತ ರೀತಿಯಲ್ಲಿ ನಾವು ಗೊತ್ತಿದ್ದು ತಪ್ಪು ಮಾಡ್ತೀವಿ, ನಾವು ಗೊತ್ತಿದ್ದು ಇದನ್ನ ಅಡ್ಡದಾರಿಗೆ ತರ್ತೀವಿ,
ಇದನ್ನ ಅಡ್ಡದಾರಿಯನ್ನ ನಾವು ಹಿಡಿಸ್ತೀವಿ ಅಂತ ಅನ್ನೋದಾದ್ರೆ, ಭೂಮಿ ಮೇಲೆ ಸಹಜವಾಗಿ ಮನುಷ್ಯನು ಎಲ್ಲರೂ ಬದುಕಿದಂತೆ ಬದುಕ್ಬೋದು. ಆದ್ರೆ ಕ್ರೈಸ್ತರನ್ನ ಈಸ್ ದ ಚೂಸನ್ ಪೀಪಲ್ ಎಂಬುದಾಗೆ, ವಿಶೇಷ ಜನಾಂಗ, ದೇವರು ಆರಿಸ್ಕೊಂಡಂತ ಜನಾಂಗ. ಈ ಜನಾಂಗ ಇನ್ನೊಬ್ರಿಗೆ ಏನಾಗ್ಬೇಕಂತಂದ್ರೆ ಮಾದರಿ ಆಗ್ಬೇಕು. ಸೊ ಆತ್ಮೀಯ ದೇವಚಂದ್ರೆ ದೇವ್ರ ವಾಕ್ಯದಲ್ಲಿ ಕೂಡ ಹೇಳ್ತಾನೆ, ನಮ್ಮನ್ನ ವಿಶೇಷ ಜನಾಂಗವಾಗಿ ದೇವ್ರು ಕರೆದಿದ್ದಾನೆ, ಆರಿಸ್ಕೊಂಡಿದ್ದಾನೆ. ಕಾಂಜಿ ಪಿಂಜಿಯಾಗಿ ಆರಿಸ್ಕೊಳ್ಳಿಲ್ಲ. ನಮ್ಮನ್ನ ಸೇವಕರು ಅಂತೇಳಿ ಆತನು ತಾನು ಪ್ರತಿಷ್ಠೆ ಪಡಿಸಿ ನಮ್ಮನ್ನ ಆರಿಸ್ಕೊಂಡಿದ್ದಾನಂತಂದ್ರೆ, ನಾವು ಮನಸ್ಸಾಕ್ಷಿಯಿಂದ ಏನ್ ಮಾಡ್ಬೇಕಂತಂದ್ರೆ ಈ ಸೇವಾ ಕಾರ್ಯದಲ್ಲಿ ಕೂಡ ತಿಳಿದನು ಕೂಡ ಇದನ್ನು ತಪ್ಪು ಮಾಡದೆ ನ್ಯಾಯವಾದಂತ ರೀತಿಯಲ್ಲಿ ಕೂಡ ನಾವು ನಡಿಬೇಕು ಅನ್ನೋದೇ ಧರ್ಮಶಾಸ್ತ್ರದ ವಿಧಿಯಾಗಿದೆ. ಆತ್ಮೀಯರೇ, ದೇವ್ರ ವಾಕ್ಯದಲ್ಲಿ ಕೂಡ ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆಯನ್ನು ಕೇಳಿ ಯಾವನಾದ್ರೂ ತನ್ನೊಳಗೆ ತಾನು ಹಠವನ್ನು ಹಿಡಿದು ಅವಿಧಿಯನಾದರೂ ನನಗೆ ಕ್ಷೇಮವಾಗಿ ಇರುವುದೆಂದು ಅಂದುಕೊಂಡು ಹಿಗ್ಗಬಾರ್ದಂತ. ಮಳೆ ನಾನು ಇವತ್ತು ಬೈಬಲ್ ಓದೋದ್ ಬಿಟ್ಟೆ, ಚರ್ಚ್ ಹೋಗೋದ್ ಬಿಟ್ಟೆ, ಇವತ್ತು ನನ್ನದೇ ಆದಂತ ಒಂದು ಮಾರ್ಗವನ್ನು ಹಿಡ್ಕೊಂಡೆ ನಾನು ತುಂಬಾ ಎತ್ತರಕ್ಕೆ ಬೆಳೆದೆ, ಸೊಗಸಾಗಿದ್ದೇನೆ. ಆದ್ರೆ ಅದು ಕೊನೆಗೆ ಅಂತಂದ್ರೆ ಮನುಷ್ಯನು ತಾನು ಏನ್ ಅರ್ಸ್ಕೊಳ್ತಾನೆ ಅವನಿಗದು ಒಳ್ಳೇದೆನಿಸ್ಬೋದು, ಆದ್ರೆ ಕೊನೆಗೆ ಸಿಕ್ಕೋದು ಮರಣ ಮಾರ್ಗ. ಪಾಪವು ಕೂಡ ಸಂಬಳ ಮರಣ, ದೇವರು ಕೊಡ್ತಕ್ಕಂಥ ಉಚಿತಾರ್ಥವರ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ನಿತ್ಯ ಜೀವ ಎಂಬುದಾಗಿ ಮನುಷ್ಯನು ತಾನು ಏನ್ ಅರ್ಸ್ಕೊಳ್ತಾನೆ ಆ ಸಾವನ್ನ ಅಪೇಕ್ಷಿಸುವುದಕ್ಕಿಂತ ನಿತ್ಯ ಜೀವನ ಅಪೇಕ್ಷಿಸುವಂತ ಮಾರ್ಗವನ್ನ ಆತನು ಕಂಡುಕೊಳ್ಬೇಕೆಂತ. ಪ್ರಿಯ ಆತ್ಮೀಯರೇ, ದೇವ್ರ ವಾಕ್ಯದಲ್ಲಿ ಕೂಡ ಹೀಗೆ ಅನೇಕರು ಹಿಗ್ಗುತ್ತಾರೆ, ಅನೇಕರು ನಮ್ಗೇನಾಗಿಲ್ಲ, ನಾವು ಬಹಳ ಚೆನ್ನಾಗಿದ್ದೇವೆ, ಆದ್ರೆ ಒಳಗಡೆ ಅನೇಕ ತೊಂದರೆಗಳನ್ನ ಅನುಭವಿಸ್ತಕ್ಕಂಥ, ಶಾಂತಿ ಇರುವುದಿಲ್ಲ, ಸಮಾಧಾನ, ರೋಗ ರುಚಿಗಳು ಹೆಚ್ಚಾಗಿ ಅಂಟ್ಕೊಂಡು ವ್ಯಾಧಿ ಬಾಧೆಗಳಿಗೆ ಸಿಕ್ಕೊಂಡು ನಶಿಸಿ ಹೋಗ್ತಕ್ಕಂಥ ಕಾರ್ಯದಲ್ಲಿರುವಾಗ ಎಷ್ಟೋ ಕ್ರೈಸ್ತರು ಕ್ರಿಸ್ತನ ಎಂಬುದಾಗಿ ಅಂಗೀಕಾರ ಮಾಡಿಕೊಂಡು ನಿಮ್ಮ ಕುಟುಂಬಗಳಲ್ಲಿ ಸಾವು, ಈ ಕೇಡು, ಹಾನಿಗಳು, ಅನಾರೋಗ್ಯಗಳು ಹೆಚ್ಚಾಗಿ ಇರುವ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಕರ್ತನ ವಾಕ್ಯಕ್ಕೆ ವಿಧೇಯರಾಗದೆ ಇರ್ತಕ್ಕಂಥ ಆತನ ಆಲೋಚನೆಯಲ್ಲಿ ನಡೆದೇ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಯೆರೆಮೀಯನನ್ನ ಅವರು ಬಂದು ಕೇಳುವಂತ ಉದ್ದೇಶ ಏನಂತಂದ್ರೆ, ನಾವು ಸ್ವಲ್ಪ ಜನ ಉಳ್ಕೊಂಡಿದ್ದೀವಿ, ನಮ್ಮನ್ನ ಸರಿಯಾಗಿ ನಡೆಸ್ಲಿಕ್ಕೆ ನೀನು ಹೇಳಿದಂತ ಮಾತನ್ನ ನೀನ್ ದೇವರಿಂದ ನಮ್ಗೆ ಈ ಕ್ಷಮಾಪಣೆ, ಈ ವಿಧೇಯತೆಯನ್ನ ನಾವು ಹೊಂದಿಕೊಂಡು ಜೀವಿಸ್ಲಿಕ್ಕೆ ನಮಗೆ ಅನುಗ್ರಹ ಮಾಡು, ನಮಗೆ ಬೋಧಿಸು, ನಮ್ಗೆ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಈ ಬೆಳಗಿನ ಜಾವದಲ್ಲಿ ಈ ಶುಭಗಳನ್ನ ನಾವು ಕೇಳಲಿಕ್ಕೆ, ಅವನು ಹೊಂದಲಿಕ್ಕೆ, ಆಶೀರ್ವಾದಗಳನ್ನ ಬಯಸ್ಲಿಕ್ಕೆ ಮಾಡ್ತೀವಿ, ನಾವು ಎಚ್ಚರಗೊಂಡು ಎದ್ದು ಕೂತ್ಕೊಳ್ತಕ್ಕಂಥದ್ದು. ಹೀಗೆ ಯೆರೆಮೀಯನ ಬರೆದಕ್ಕಂತ 7ನೇ ಅಧ್ಯಾಯ 24ನೇ ವಚನ ಜ್ಞಾನ ಮಾಡೋಣ. 7ನೇ ಅಧ್ಯಾಯ 24ನೇ ವಚನ ಅಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಯಾಕೆ ಈ ಜನರು ಈ ಒಂದು ತಪ್ಪಾದ ಮಾರ್ಗಗಳನ್ನ ಆರಿಸ್ಕೊಂಡ್ರೆ ಅಂತ. ಸೊ ಓದಿ ನೋಡೋಣ. 7:24 ಯೆರೆಮೀಯ. 7:24. ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ, ಹ ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ. ಅವರಾದರೋ ಕೇಳಲಿಲ್ಲ, ಕಿವಿಗೊಡಲಿಲ್ಲ, ಸ್ವಂತ ಆಲೋಚನೆಗಳನ್ನು ಅನುಸರಿಸಿ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆದು ಹಿಂದಿರುಗಿಯೇ ಹೋದರು, ಮುಂದರಿಯಲಿಲ್ಲ. ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿರಿಂದ ಹೊರಟ ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ, ದಿನವೂ ಸಾವಕಾಶ ಮಾಡದೆ ಕಳುಹಿಸಿದ್ದೇನೆ. ಸೊ ದೇವ ನಮ್ಗೆ ಸ್ತೋತ್ರ. ಯಾರು ಕೇಳಲಿಲ್ಲ, ಪ್ರವಾದಿಗಳು ಕಳಿಸಿದ್ರು, ಸೇವಕನ್ನ ಕಳಿಸಿದ್ರು, ಹಠವನ್ನ ಹಿಡಿದು ದೇವ್ರ ಮಾತನ್ನ ಕೇಳಲಿಲ್ಲ, ವಾಕ್ಯಗಳನ್ನ ಕೇಳಲಿಲ್ಲ. ನೋಡಿದ್ರೆ ಸೊದೋಮ್ ಗೊಮೋರ ಜನರನ್ನ ನೋಡ್ತೀವಿ, ಅಲ್ಲಿ ಲೋಟನ ಮಾತನ್ನ ಕೇಳಲಿಲ್ಲ, ಹಠ ಹಿಡಿದ್ರು, ನಾಶವಾದ್ರು ಎಂಬುದಾಗಿ. ನೋವನ ಕಾಲದಲ್ಲಿ 120 ವರ್ಷಗಳ ಕಾಲ ಬೋಧನೆ ಮಾಡಿದ್ರು. ಆ ಪ್ರವಾದಿಯ ಮಾತನ್ನ ದೇವರು ನೇರವಾಗಿ ಮಾತನಾಡ್ತಕ್ಕಂಥ ಮಾತುಗಳನ್ನ ಬಂದು ಜನರಿಗೆ ತಿಳಿಸಿದ್ರು ಕೂಡ, ನೀವು ರಕ್ಷಣೆ ಹೊಂದ್ರಿ, ಹೀಗೆ ಪ್ರವಾಹವು ಇಲ್ಲಿ ಬರುವಂತದಾಗಿ, ಮಳೆ ಸುರಿಯುವಂತದ್ದಾಗಿದೆ, ನಾಶನವಾಗುವುದಕ್ಕಿಂತ ರಕ್ಷಣೆ ಹೊಂದ್ರಿ ಅಂತಂದ್ರೆ ಅವ್ರ ಹಠದಂತೆ ಜೀವಿಸ್ತಾ. ಇವತ್ತಿನ ಒಂದು ಕಾಲಮಾನಗಳಲ್ಲಿ ನಾವು ನೋಡ್ತೀವಿ, ದೇವ್ರ ವಾಕ್ಯವನ್ನ ನಾವ್ ಯಾಕೆ ಕೇಳೋದು, ದೇವ್ರ ವಾಕ್ಯದಂತೆ ಯಾಕೆ ನಾವು ನಡೆಯುವುದು ಎಂಬುದಾಗಿ ಅವರ ಒಂದು ತಾತ್ಪರ್ಯವಾಗಿರೋದ್ರಿಂದ ಆತನ ಮಾತಿನ ಪ್ರಕಾರವಾಗಿ ನಾವು ನಡೆದೇ ಇದ್ದಾಗ ಈ ಎಲ್ಲ ಹಿಂಸೆಗಳು ತಡ ಮಾಡ್ಲಿಲ್ಲ. ಇವತ್ತು ನಾವು ನೋಡ್ತೀವಿ, ಭಿಕ್ಷುಗಾರನಾದಂತ ಆ ಲಾಜರ್ ನೋಡ್ತೀವಿ,
ಆತನು ಕಷ್ಟಪಟ್ಟ ಹಿಂಸೆ ತೊಂದರೆಗಳನ್ನ ಒಂದು ಹೊತ್ತಿನ ಊಟಕ್ಕೂ ಕೂಡ ಆತನು ಪರಿತಾಪ ಪಡ್ತಕ್ಕಂಥ ಸಮಯದಲ್ಲಿ ಕೂಡ, ಆದ್ರೆ ಆತ್ಮ ಸಾಕ್ಷಿಯಿಂದ ದೇವ್ರಿಗೆ ಬಿದ್ದೇನೆ, ಏನು ಇಲ್ದವನಾಗಿದ್ದ, ಆದ್ರೆ ದೇವ್ರ ಮಾರ್ಗವನ್ನ ಕಂಡ್ಕೊಂಡಿದ್ದ. ಆದ್ರೆ ಒಬ್ಬ ಶ್ರೀಮಂತನಿದ್ದ, ಆತನ ಕೈಯಿಂದ ಬೀಳುವಂತೆ ಎಂಜಲವನ್ನ ತಿಂತಿದ್ದ. ಆದ್ರೆ ಕೂಡ ಶ್ರೀಮಂತನು ಕೂಡ ಅವನು ಕರೆದು ಅವನಿಗೆ ಹೊಟ್ಟಿಗೆ ಬೇಕಾದಂತ ಹಿಟ್ಟನ್ನ ಏನ್ ಮಾಡ್ಲಿಲ್ಲ ಅಂತಂದ್ರೆ ಆಹಾರವನ್ನ ಕೊಡ್ಲಿಲ್ಲ. ಒಂದಿನ ಸತ್ತೋಗ್ತಾನೆ ಲಾಜರ್ನು. ಆದ್ರೆ ದೇವರ ಬಳಿಯಲ್ಲಿ ಕೂಡ, ಸ್ವರ್ಗದಲ್ಲಿ ಕೂಡ ಅಬ್ರಹಾಮನ ಬೆನ್ನಿಗೆ ಒರಿಕೊಂಡಿರ್ತಕ್ಕಂಥದ್ದನ್ನ ಅಂತ ಹೇಳಿ ನಾವು ನೋಡ್ತೀವಿ. ಒಂದಿನ ಶ್ರೀಮಂತನು ಸತ್ತೋಗ್ತಾನೆ, ಅವನು ಬೆಂಕಿಯಲ್ಲಿ ಬಿದ್ದಿದ್ದಾನೆ, ನರಳಾಗ್ತಾ ಇದ್ದಾನೆ. ನನ್ಗೆ ಇನ್ನೂ 4-5 ಜನ ಅಂತಂಬರಿದ್ದಾರೆ, ಅವ್ರಿಗೆ ಕೂಡ ನಾನು ತಿಳಿಸ್ಬೇಕು, ದಯವಿಟ್ಟು ನಮ್ಮನ್ನೇ ಮಾಡು, ನೀನ್ ಇದರಿಂದ ಬಿಡಿಸಿ ಅವ್ರಿಗೆ ತಿಳಿಸಿ ಬರ್ತೇನೆ ಎಂಬುದಾಗಿ. ನಾನು ಆಗ್ಲೇ ಅನೇಕ ಪ್ರವಾದಿಗಳನ್ನ ಸೇವಕನ್ನೇ ಮಾಡಿದ್ದೇನೆ, ಸಾವಕಾಶ ಮಾಡದೆ ಕಳ್ಸಿದ್ದೇನೆ. ಅವ್ರು ತಿಳ್ಕೊಂಡ್ರೆ ಈ ಮಾರ್ಗವನ್ನ ಕಂಡ್ಕೊಂಡ್ರೆ ನಿನ್ನ ಹಾಗೆ ನರಕಕ್ಕೆ ಬರೋದಕ್ಕಿಂತ ಸ್ವರ್ಗಕ್ಕೆ ಬರ್ಲಿಕ್ಕೆ ಅವರು ತಮ್ಮ ಮನಸ್ಸನ್ನು ಒಪ್ಕೊಂಡ್ರೆ ಅವ್ರಿಗೆ ಸಿದ್ಧವಾಗಿದೆ ಎಂದಾಗ. ಆತ್ಮೀಯ ಸಹೋದರರೇ, ದೇವರ ವಾಕ್ಯವು ಕೂಡ ಆತ್ಮಿಕತ್ವವನ್ನ ಅದು ದಯಪಾಲಿಸುವಂತದ್ದಾಗಿ, ದೇವರ ಆತ್ಮಿಕವಾದಂತ ಮಾರ್ಗಗಳನ್ನು ನೋಡ್ತೇವೆ ನಾವು. ಯಾಕೆ? ಅವರು ಹಠಗಳನ್ನು ಹಿಡಿದೋದ್ರಿಂದ, ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟು ಬಂದ ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನಾಗ್ಲಿ ನಿಮ್ಮವರ ಬಳಿಗೆ ಕಳಿಸುತ್ತಾ ಬಂದಿದ್ದೇನೆ. ದಿನವು ಸಾವಕಾಶ ಮಾಡದೆ ಕಳಿಸುತ್ತೇನೆ. ನಿಮ್ಮವರಾದರೂ ನನ್ನ ಮಾತನ್ನು ಕೇಳಲಿಲ್ಲ. ಎಷ್ಟು ಜನ ಇವತ್ತು ದೇವ್ರ ಮಾತನ್ನು ಕೇಳಿ, ಹೌದಪ್ಪ ಯಾರು ಸೇವಕರು ಹೇಳಿದ್ರು, ಇವತ್ತು ಪ್ರವಾದಿಗಳು ಹೇಳಿದ್ರು, ಇವತ್ತು ಧರ್ಮಶಾಸ್ತ್ರ ಬೆಳಗಾದ್ರೆ ಎದ್ದು ನಾವು ಓದುವಾಗ ಅದರ ಪ್ರಕಾರ ನಾವು ಜೀವಿಸ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಆ ಒಂದು ಯೋಗ್ಯವಾದಂತ ಕಾರ್ಯಗಳನ್ನ ಮಾಡೋರಾದ್ರೆ ದೇವ್ರು ನಿಜವಾಗ್ಲೂ ನಮ್ಮ ದಾರಿಗಳನ್ನ ಸರಿಪಡಿಸ್ತಾನೆ, ಸ್ಥಿರಪಡಿಸ್ತಾನೆ, ನೇರವಾಗಿರುತ್ತೆ. ಮತ್ತೆ ಅಲ್ಲಿ ದೇವರು ಕೂಡ ಆತನ ನಾಮಸ್ಮರಣೆ ಮಾಡೋರು, ಅದು ನಮ್ಮ ಹಿತವನ್ನ ಹೆಚ್ಚಾಗಿ ತರುವಂತದ್ದಾಗಿ. ಅಲ್ಲಿ ಬ್ಲೆಸ್ಸಿಂಗ್ ಇದೆ, ಅಲ್ಲಿ ಆತ್ಮಿಕ ಜೀವನ ಇದೆ, ಕುಟುಂಬ ಮಕ್ಕಳ ಜೀವಿತದಲ್ಲಿ ಕೂಡ ಅಲ್ಲಿ ಕೊರತೆಗಳು ಇರ್ಲಿಕ್ಕಿಲ್ಲ. ಇವತ್ತು ಕರ್ತನಾದಂತ ಯೇಸು ಸ್ವಾಮಿಯವರು ಕೂಡ ತಿಳಿಸ್ತಕ್ಕಂಥ ಮೂಲ ಉದ್ದೇಶ ಅಂತಂದ್ರೆ ದೈವಿಕವಾದಂತ ಮಾರ್ಗ ಬೇಕು ನಮ್ಗೆ. ಪಾಪದ ಮಾರ್ಗದಲ್ಲಿ ಏನೇ ನಡ್ತೈತಿ, ಯಾಕೆ ಈ ಕೇಡು ಹಾನಿಗಳು ಉಂಟಾಗ್ತಕ್ಕಂಥದ್ದಾಗಿದೆ, ಯಾಕೆ ದೇವ್ರ ವಾಕ್ಯವನ್ನು ಕೇಳಲಿಕ್ಕೆ ನಮ್ಮ ಕಿವಿಗಳನ್ನ ಬಂದ್ ಮಾಡ್ಕೊಂಡಿವೆ, ಕಣ್ಣಿದ್ದು ಕುರುಡ್ರಂತೆ ಕಿವಿದ್ದು ಕಿವುಡ್ರಂತೆ. ಯಾಕಂದ್ರೆ ಇಬ್ರಿಯ 3:7 ಕೂಡ ನಿಮ್ಮ ಮಾತನ್ನ ಹೇಳ್ತಾನೆ, ನಿಮ್ಮ ಪೂರ್ವಿಕರು ಅವರು ಹೃದಯಗಳನ್ನ ಕಠಿಣ ಮಾಡ್ಕೊಂಡ ರೀತಿಯಲ್ಲಿ ನೀವು ಕಠಿಣ ಮಾಡ್ಕೊಳ್ಳಿ, ಹಿಂದೆ ನೀವು ದೇವ್ರ ವಾಕ್ಯನ ಕೇಳಿದ್ರೆ ನಿಮ್ಗೆ ಶುಭವಾಗುತ್ತೆ, ನಿಮ್ಗೆ ಒಳ್ಳೇದಾಗ್ಬೋದು. ಸೊ ದೇವರ ಆಲೋಚನೆ ಪ್ರಕಾರವಾಗಿ ನಾವು ನೋಡೋದಾದ್ರೆ, ಕೊನೆಯದಾಗಿ ಆತನ ಹೇಳ್ತಾನೆ ಕೀರ್ತನೆಗಳಲ್ಲಿ 18ನೇ 30ನೇ ವಚನದಲ್ಲಿ ಕೂಡ ಹೀಗೆ ಪ್ರಕಟಗೊಳಿಸುವಂತರಾಗ್ತಾರೆ. ಕೀರ್ತನೆಗಳಲ್ಲಿ 18ನೇ ಅಧ್ಯಾಯ 30ನೇ ವಚನ, 18ನೇ ಅಧ್ಯಾಯ 30ನೇ ವಚನ ಓದಿಪ್ರದ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಆಮೆನ್. ಸೊ ದೇವ್ರ ನಮ್ಗೆ ಸ್ತೋತ್ರ. ದೇವ್ರ ವಾಕ್ಯದಲ್ಲಿ ಕೂಡ ಇದರಲ್ಲಿ ಏನದು ಮನುಷ್ಯನಲ್ಲಿ ಇರೋದು ದೋಷ, ಒಬ್ಬರೊಬ್ಬರನ್ನ ಪ್ರೀತಿಸ್ತಿರ್ತಕ್ಕಂಥದ್ದು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಒಳ್ಳೇದು ಮಾಡ್ತಿರ್ತಕ್ಕಂಥದ್ದು, ಕಾಲು ಹಿಡಿದು ಇಳಿತಕ್ಕಂಥದ್ದು, ಅವ್ರಿಗೆ ಕೇಳ್ ಮಾಡ್ತಕ್ಕಂಥದ್ದು. ಅವ್ರು ಯಾಕೆ ಬೆಳೀತಾ ಇದ್ದಾರೆ, ಯಾಕೆ ಅಧಿಕಾರದಲ್ಲಿ ಇದ್ದಾರೆ, ಯಾಕೆ ಸ್ಥಾನಮಾನಕ್ಕೆ ಬರ್ತಾ ಇದ್ದಾರೆ, ಯಾಕೆ ಅವ್ರು ಒಳ್ಳೇದನ್ನ ಹೊಂದ್ತಾ ಇದ್ದಾರೆ ಅಂತೇಳಿ ಅನೇಕರನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು. ಅದ್ರ ದೋಷ ಇರೋದು ಧರ್ಮಶಾಸ್ತ್ರದಲ್ಲಿಲ್ಲ, ಕರ್ತನಾದಂತೆ ಯೇಸು ಸ್ವಾಮಿಯಲ್ಲೆಲ್ಲ. ನಿರ್ದೋಷಿ ಆತನು ಪಾಪವಿಲ್ದವನಾಗಿ ಬಂದ್ರು ಕೂಡ ಪಾಪಕ್ಕೆ ಒಳಪಟ್ಟು ನಮ್ಮೆಲ್ಲರಿಗೋಸ್ಕರವಾಗಿ ತಾನು ತ್ಯಾಗ ಮಾಡಿ ತನ್ನ ರಕ್ತದಿಂದ ನಮ್ಮನ್ನ ಶುದ್ಧ ಮಾಡಿ ಇಟ್ಟಿದ್ದಾನೆ ಅಂತಂದ್ರೆ, ಇನ್ನೂ ಆ ಸೈತಾನನ ಮಾರ್ಗಗಳನ್ನ ಅನುಸರಿಸೋದ್ರಿಂದ ದೋಷಗಳು ಮನುಷ್ಯನಲ್ಲಿ ಉಂಟಾಗ್ತಾ ಇದೆ. ಆದ್ರೆ ದೇವರ ವಾಕ್ಯದಲ್ಲಿ ಯಾವ ದೋಷವಿಲ್ಲ. ಆತನ ಆಶ್ರಯಿತರಿಗೆ ಆತನು ಗುರಾಣಿಯಾಗಿದ್ದಾನೆ, ಆತನ ರಕ್ಷಿಸ್ತಾನೆ, ಆತನ ಬಲಪಡಿಸ್ತಾನೆ. ಅವರು ಎಷ್ಟೇ ಅನ್ಯಾಯಗಳನ್ನ ಮಾತನಾಡ್ಲಿ ಸಹಿಸ್ಕೊಂಡು ದೇವರ ವಿಷಯವಾಗಿ ವಿನಮ್ರವಾಗಿರುವುದಾದ್ರೆ, ದೇವರು ಒಂದಲ್ಲ ಒಂದು ಸಮಯದಲ್ಲಿ ಕೂಡ ಅವರನ್ನ ಪೋಷಿಸಿ ನಡೆಸ್ತಾನೆ, ಬಲಪಡಿಸ್ತಾನೆ, ಆಶೀರ್ವದಿಸ್ತಾನೆ, ಆರೋಗ್ಯ ಕೊಡ್ತಾನೆ, ನೆಮ್ಮದಿ ಕೊಡ್ತಾನೆ,
ಅಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಕೂಡ ಉಂಟಾಗದೆ ಇರೋದ್ರಲ್ಲಿ ಸಂತೃಪ್ತರಾಗಿ ಜೀವಿಸ್ತಕ್ಕಂತ ಅವ್ರ ಕೈ ಕೆಲಸಗಳನ್ನ ಆಶೀರ್ವಾದ ಮಾಡಿ, ಅವ್ರ ಬಿಸ್ನೆಸ್ ಗಳನ್ನ ಆಶೀರ್ವಾದ ಮಾಡಿ, ಅವರು ಸುಕ್ಷೇಮದಿಂದ ಇರ್ಲಿಕ್ಕೆ ದೇವರು ಎಲ್ಲಾ ಜನರಿಗಿಂತ ಶ್ರೇಷ್ಠ ಜನಾಂಗ. ಸೊ ಇದು ಏನಂತಂದ್ರೆ ದೇವರು ತರುವಂತ ದೈವಿಕವಾದಂತ ಒಂದು ಆಶೀರ್ವಾದ, ದೈವಿಕವಾದಂತ ಮಾರ್ಗದಲ್ಲಿ ನಾವು ನಡೆಯುವಾಗ ಆ ದೈವಿಕ ಮಾರ್ಗ ನಮ್ಮನ್ನ ಕಾಯುವಂಥದ್ದು. ನಾವು ಧರ್ಮವನ್ನ ಕಾಪಾಡಿಕೊಂಡ್ರೆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಎಂಬುದಾಗಿ ಹೇಳ್ತಾನೆ. ಸೊ ಪ್ರಿಯರೇ, ದೇವರು ನಿಮ್ಮೆಲ್ಲರನ್ನ ಆಶ್ವಸಿಸಲಿ. ನಾನು ಕೊಟ್ಟ ಸಮಯಕ್ಕಾಗಿ ಪ್ರಿಯ ಬೋಧಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ತಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಿ. ಒಳ್ಳೆಯದು. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸಿದ ಸ್ಯಾಮ್ ಸುಂದರ್ ಬೋಧಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆಯ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ಪ್ರಾರ್ಥನೆ ವಿಜ್ಞಾಪನೆಗೆ ತಾವು ಪ್ರಾರ್ಥಿಸ್ಬೇಕಾಗಿ ಕೇಳ್ತೇನೆ. ನಮ್ಮ ಮಧ್ಯದಲ್ಲಿ ಚಿನ್ನಪ್ಪ ಸಾತ್ವಿಕ್ ಅವರಿದ್ದಾರೆ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಪ್ರಾರ್ಥಿಸಿ ಬೋಧಕರಾದ ಎಸ್ ಟಿ ಸಾಲಮನ್ ರವರು ಅಂತ್ಯಾಶೀರ್ವಾದದಲ್ಲಿ ನಡೆಸ್ಬೇಕಾಗಿ ಕೇಳ್ತೇನೆ. ಕೇಳಿಸ್ತಾ ಇದೀವ? ಅಲ್ಲಿ ಟೈಪ್ ಮಾಡ್ತಾ ಇರ್ತೇನೆ, ನೀವು ಪ್ರೇಯರ್ ಮಾಡಿ. ಹಾಕಿದ್ದೇನೆ. ಆಯ್ತು. ಎಷ್ಟು 5 ಮಾಡಿ 5 ಹಾಕಿದೀಯಲ್ವಾ? ನೀವು ಮಾಡ್ತಾ ಹೋಗಿ, ಹಾಕ್ತೇನೆ. ಹಾಕ್ತಾ ಹೋಗಿ. ಆಯ್ತು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಕಳೆದ ರಾತ್ರಿ ನಮಗೆ ಒಳ್ಳೆಯ ವಿಶ್ರಾಂತಿಯನ್ನು ಕೊಟ್ಟು ಮತ್ತೊಂದು ದಿನದ ಮುಂಜಾನೆಯಲ್ಲಿ ಸ್ವಾಮಿ ಕೃತಜ್ಞತಾ ಭಾವವುಳ್ಳವರಾಗಿ ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ, ನೀನು ಕೊಟ್ಟಂತಹ ಸತ್ಯ ವಚನಗಳನ್ನು ಧ್ಯಾನಿಸುತ್ತಾ ಮತ್ತೊಂದು ದಿನದ ಆರಂಭದಲ್ಲಿ ಸ್ವಾಮಿ ನಿನ್ನ ಬಳಿಗೆ ಬಂದು ಮನವಿ ವಿಜ್ಞಾಪನೆಗಳನ್ನು ಸಲ್ಲಿಸುವಂತೆ ಸಹಾಯ ಮಾಡಿದೀಯಪ್ಪ. ವಿಶೇಷವಾಗಿ ನಿನ್ನ ದಾಸನ ಮುಖಾಂತರ ನೀನು ಮಾತಾಡಿ ಆತ್ಮೀಕವಾಗಿ ನಮಗೆ ಬೇಕಾದಂತಹ ಮನ್ನವನ್ನು ನೀನು ದಯಪಾಲಿಸಿಕೊಟ್ಟಿದ್ದೀಯಪ್ಪ. ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಈ ಮನ್ನವನ್ನು ನಾವು ಸವಿದು ಇದನ್ನು ನಾವು ಹೊಂದಿಕೊಂಡು ಬಲಗೊಂಡು ಸ್ವಾಮಿ ನಾವು ಈ ಲೋಕದ ಜೀವಿತವನ್ನು ಜೀವಿಸಬೇಕಾಗಿದೆ ಸ್ವಾಮಿ. ಈ ಲೋಕವು ತಂದೆಯ ದೇವರೇ ಸೈತಾನ್ನ ಪ್ರಭಾವವಿರುವಂತಹ ಲೋಕವಾಗಿದೆ ಸ್ವಾಮಿ. ಪಾಪದಿಂದ ತುಂಬಿ ತುಳುಕುವಂಥದ್ದಾಗಿದೆ. ಆದಾಗ್ಯೂ ಸ್ವಾಮಿ ನಿನ್ನ ಕೃಪೆಯು ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಮನುಷ್ಯರನ್ನು ಆವರಿಸಿಕೊಂಡಿದ್ದೆ ತಂದೆ. ನೀನು ಕೃಪಾಸಾಗರನು ಕರುಣಾಕರನೂ ಆಗಿರುವುದರಿಂದ ನಮ್ಮನ್ನು ಪಾಪಿಗಳೆಂದು ಬಿಟ್ಟು ಬಿಡದೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೆ ನೀನು ಕರೆದಿದ್ದೀಯಪ್ಪ. ನಿನ್ನ ಸ್ವಂತ ಪ್ರಾಣವನ್ನು ನೀನು ಕೊಟ್ಟು ನಮ್ಮನ್ನು ಸಂಪಾದನೆ ಮಾಡಿಕೊಂಡಿದ್ದೀಯ ಸ್ವಾಮಿ. ಸ್ವರಕ್ತದಿಂದ ನಮ್ಮನ್ನು ಸಂಪಾದಿಸಿಕೊಂಡಿದ್ದೀಯ ಸ್ವಾಮಿ. ಸ್ತೋತ್ರ ತಂದೆಯೇ. ಈ ದಿನವೆಲ್ಲ ನಾವು ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡು. ಕೊಟ್ಟಂಥ ವಾಕ್ಯಗಳನ್ನು ಮನನ ಮಾಡಿಕೊಂಡು ಆ ವಾಕ್ಯಗಳನ್ನು ಪ್ರಕಾರ ನಡ್ಕೊಳ್ಳುವುದಕ್ಕೆ ಸಹಾಯ ಮಾಡು. ಇಸ್ರಾಯೇಲರ ಮಧ್ಯದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ಹಾಗೂ ಅವರು ನಡ್ಕೊಂಡದಕ್ಕೆ ತಕ್ಕ ಪ್ರತಿಫಲವನ್ನು ನೀನು ಕೊಟ್ಟು ನಡೆಸಿದ್ದನ್ನು ನಾವು ನೋಡಿದ್ದೇವೆ ಸ್ವಾಮಿ. ಇವುಗಳನ್ನೆಲ್ಲ ನಿನ್ನ ಪ್ರವಾದಿಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದೀಯ ಸ್ವಾಮಿ. ಎಚ್ಚರಿಕೆಯನ್ನು ಕೊಟ್ಟಾಗಿಯೂ ಸಹ ಹಠದಿಂದ ಪಾಪ ಮಾಡುವವರು ತಂದೆಯ ದೇವರೇ ನಾಶ ಹೊಂದುತ್ತಾರೆ ಸ್ವಾಮಿ. ನೀನು ಹೇಗೂ ಮನುಷ್ಯನು ತನ್ನನ್ನು ಅರ್ಥಕೊಂಡು ತಂದೆ ನಿನ್ನ ಬಳಿಗೆ ಬಂದು ನಿನ್ನ ಹತ್ತಿರ ತಂದೆ ಅವರು ಸುಕ್ಷೇಮವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತದೆ ತಂದೆ. ಆದ್ದರಿಂದ ನಿನ್ನ ಸಮಕ್ಷಮದಲ್ಲಿ ನಾವು ಯಾವಾಗಲೂ ಕಾಲ ಕಳೆಯುವುದಕ್ಕೆ ಸಹಾಯ ಮಾಡು. ನಮ್ಮ ಒಂದು ಆಯಸ್ಸು ಬಹಳ ಕಡಿಮೆ ಇದೆ ಸ್ವಾಮಿ. ಕಡಿಮೆ ಇರುವಂತಹ ಈ ಜೀವಿತ ಕಾಲದಲ್ಲಿ ನಾವು ಬೇಕಾದ ಹಾಗೆ ನಡೆದು ನಮ್ಮನ್ನು ನಾವು ನಾಶಕ್ಕೆ ಗುರಿ ಮಾಡಿಕೊಳ್ಳಬಾರದೆಂಬುದನ್ನು ಚಿತ್ತವಾಗಿದೆ ಸ್ವಾಮಿ. ತಂದೆ, ನಮ್ಮ ಮಧ್ಯದಲ್ಲಿ ಅನೇಕರು ಕಷ್ಟದಲ್ಲಿದ್ದಾರೆ ಸ್ವಾಮಿ. ಅನೇಕರು ಅನಾರೋಗ್ಯದಲ್ಲಿ ಇದ್ದಾರೆ ಸ್ವಾಮಿ. ತಂದೆ, ಸಮಸ್ಯೆಗಳೇ ಕೂಡಿವೆ ತಂದೆ, ಮತ್ತು ಅನಿಶ್ಚಿತತೆಗಳಿಂದ ಕಂಗಾಲಾಗಿದ್ದಾರೆ ಸ್ವಾಮಿ. ತಂದೆ, ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ನಾವು ತಂದೆಯೇ ನಿನ್ನ ಬಳಿಗೆ ಬಂದು ವಿಜ್ಞಾಪಿಸಿಕೊಳ್ಳುತ್ತೇವೆ.
ನೀನು ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಿ. ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡುವಂತಹ ದೇವರಾಗಿರುತ್ತೆ ಸ್ವಾಮಿ. ಅದಕ್ಕೋಸ್ಕರ ಸ್ವಾಮಿ, ನಮ್ಮ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಬಂದು ಸೇರುವ ಪ್ರತಿಯೊಬ್ಬರನ್ನು ನಿನ್ನ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಪ್ರತಿಯೊಬ್ಬರನ್ನು ಮುಟ್ಟು, ಪ್ರತಿಯೊಬ್ಬರನ್ನು ನೀನು ಸ್ವಾಮಿ ಆಶೀರ್ವಾದ ಮಾಡು. ಪ್ರತಿಯೊಬ್ಬರಿಗೂ ಇರುವಂತಹ ನ್ಯೂನತೆಗಳನ್ನು ನೀನು ತೆಗೆದುಹಾಕು, ಕೊರತೆಗಳನ್ನು ನೀಗಿಸು ಸ್ವಾಮಿ. ಸ್ವಾಮಿ, ನಾವು ಸಮೃದ್ಧಿಯುಳ್ಳವರಾಗಿರಬೇಕೆಂಬುದು ನಿನ್ನ ಚಿತ್ತವಾಗಿದೆ ಸ್ವಾಮಿ. ನೀನು ಒಳ್ಳೆಯ ಕುರುಬನಾಗಿದ್ದಿ ಸ್ವಾಮಿ. ಕುರುಬನಾಗಿ ಕುರಿಗಳಾದ ನಮ್ಮನ್ನು ನಡೆಸುವಂತಹ ದೇವರಾಗಿರುತ್ತೆ ಸ್ವಾಮಿ. ನಿನಗೆ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮ ಮಧ್ಯದಲ್ಲಿ ಆಯನಾ ಎಂಬ 5 ವರ್ಷದ ಆ ಹೆಣ್ಣು ಮಗಳು ಇದ್ದಾಳೆ ಸ್ವಾಮಿ. ಆ ಮಗಳನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಆಕೆಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಆಕೆಗಿರುವಂತಹ ಎಲ್ಲ ಒಂದು ಅಸ್ವಸ್ಥತೆಯನ್ನ, ಅನಾರೋಗ್ಯವನ್ನು ತೆಗೆದುಹಾಕಿ ಆರೋಗ್ಯವನ್ನು ದಯಪಾಲಿಸಿಕೊಡು ಪ್ರಭು. ಹಾಗೆ ವರಲಕ್ಷ್ಮಿ ಅವರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಸ್ವಾಮಿ. ಆ ಮಗಳನ್ನ ನೀನು ಮುಟ್ಟು ಆಕೆಗಿರುವಂತಹ ಆರೋಗ್ಯ ಸಮಸ್ಯೆಯನ್ನ ತೆಗೆದುಹಾಕು ಸ್ವಾಮಿ. ಆರೋಗ್ಯ ಭರಿತಳಾಗಿ ಅವಳು ನಿನಗೆ ಜನರಿಗೆ ಆಶೀರ್ವಾದದಾಯಕಳಾಗಿರುವಂತೆ ಸಹಾಯ ಮಾಡು ಸ್ವಾಮಿ. ಹಾಗೆ ಹಿರಿಯರಾದ ಯಶವಂತ್ ಅಮ್ಮಗಳು ಅವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಗನಿಗೆ ಕೊಟ್ಟಿರುವಂತಹ ಸ್ವಸ್ಥತೆಗೋಸ್ಕರ ಕೊಂಡಾಡ್ತೇವೆ ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಮಗನನ್ನು, ಅವರ ಪತ್ನಿಯಾದ ಪದ್ಮಿನಿ ಅಮ್ಮಗಳವರನ್ನ ಸಹ ನೀನು ಆಶೀರ್ವಾದ ಮಾಡು ಸ್ವಾಮಿ. ಆರೋಗ್ಯ ಕೊಡುತ್ತದೆ. ಸೂಸನ್ ಪ್ರಕಾಶ್ ಅವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ. ಆ ಒಂದು ಮಗಳ ಒಂದು ಅನಾರೋಗ್ಯವನ್ನು ತೆಗೆದುಹಾಕಪ್ಪ. ಅವರಿಗಿರುವಂತಹ ಸಮಸ್ಯೆಯನ್ನ ನೀಗಿಸು, ಪರಿಹರಿಸು. ಹಾಗೆ ಪ್ರಿಯದರ್ಶಿನಿ ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಗಳಿಗಿರುವಂತಹ ಒಂದು ಸಮಸ್ಯೆ ನಿನಗೆ ಗೊತ್ತಿದೆಯಪ್ಪ. ನಿನಗೆ ತಿಳಿಯದ್ದು ಏನೂ ಇಲ್ಲ ಸ್ವಾಮಿ. ಎಲ್ಲವೂ ಚೆನ್ನಾಗಿ ಗೊತ್ತಿರುತ್ತದೆ ಸ್ವಾಮಿ. ಆ ಮಗಳ ಹೃದಯ ನೀನು ಹತ್ಕೊಂಡಿದ್ದೀಯಪ್ಪ. ಆಕೆಗಿರುವಂತಹ ಆ ಸಮಸ್ಯೆ ನೀನು ಬಗೆಹರಿಸು ಸ್ವಾಮಿ. ಆ ಮಗಳು ಒಳ್ಳೆಯ ಸಾಕ್ಷಿಯನ್ನು ಕೊಡುವಂತೆ ಸಹಾಯ ಮಾಡು. ಹಾಗೆ ಸಹೋದರರಾದ ಸಂಪತ್ ಕುಮಾರ್ ಅವರು ಸ್ವಾಮಿ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ ತಂದೆ. ಅವರ ಆರೋಗ್ಯಕ್ಕೋಸ್ಕರ, ಅವರ ಆರೋಗ್ಯ ಸುಧಾರಣೆಗೋಸ್ಕರ ನಿನ್ನನ್ನು ಬೇಡುತ್ತೇವೆ. ಆ ಮಗನನ್ನ ನೀನು ಮುಟ್ಟಿ ಅವನಿಗೆ ಬೇಕಾದಂಥ ಆರೋಗ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ. ವರಲಕ್ಷ್ಮಿ ಅನುರಾಧ ಅವರ ಒಂದು ಆರೋಗ್ಯ ಸುಧಾರಣೆಗೋಸ್ಕರ ನಿನ್ನನ್ನು ಕೊಂಡಾಡ್ತೇವಪ್ಪ. ಅವರಿಗೂ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ದಯಪಾಲಿಸಿಕೊಡು. ಬೆಳಗಾಂ ನಿಂದ ಬಂದಿರುವ ಸಹೋದರಿ ರೇಖಾ ಅವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಸಾಕಷ್ಟು ಆ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ. ಆ ಚಿಕಿತ್ಸೆಯು ಫಲಕಾರಿಯಾಗುವಂತೆ ಸಹಾಯ ಮಾಡು ಸ್ವಾಮಿ. ತೆಗೆದುಕೊಳ್ಳುವ ಔಷಧಗಳು ಸ್ವಾಮಿ ಗುಣಪಡಿಸುವಂತೆ ಸಹಾಯ ಮಾಡು. ನಮ್ಮ ಮಧ್ಯೆ ಹಿರಿಯರಾದ ಸಹೋದರಿ ಹೇಮಲತಾ ಭಕ್ತರಾಜರವರಿದ್ದಾರೆ ಸ್ವಾಮಿ. ಅವರಿಗೆ ಅಗತ್ಯವಾದ ಆರೋಗ್ಯವನ್ನು ದಯಪಾಲಿಸಿಕೊಡು. ಅವರು ಎಂದಿನಂತೆ ಸ್ವಾಮಿ ಚೈತನ್ಯವುಳ್ಳವರಾಗಿ ಆ ಉತ್ಸುಕತೆಯಿಂದ ನಿನ್ನನ್ನು ಸೇವಿಸುವಂತೆ ಸಹಾಯ ಮಾಡು. ಅವರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಂದೆಯ ದೇವರೇ ನಿನ್ನ ಸೇವೆಯು ಆಗಬೇಕಾಗಿದೆ. ಅನೇಕರಿಗೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸುವಂತಹ ಮಗಳಾಗಿದ್ದಾಳೆ. ಅವಳ ಸ್ವಾಮಿ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ. ಹಾಗೆ ಅವರ ಕುಟುಂಬದೆಲ್ಲವನ್ನ ನೀನು ಆಶೀರ್ವಾದ ಮಾಡು. ಮಾಲ ಹೊಸಮನಿಯವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಗಳನ್ನು ಸಹ ನೀನು ಮುಟ್ಟಪ್ಪ. ಆಕೆಗೆ ಬೇಕಾದಂತಹ ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಕುಟುಂಬದಲ್ಲಿ ಆಕೆಯಿಂದ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸಗಳು ಆಗುವಂತೆ ಸಹಾಯ ಮಾಡು ಸ್ವಾಮಿ. ನವೆಂಬರ್ ಮಾಸದಲ್ಲಿ ನಡೆಯುವಂತಹ ಯೌವನಸ್ಥರ ಕಾರ್ಯಕ್ರಮಕ್ಕೋಸ್ಕರ ಬೇಡುತ್ತೇವೆ. ಆ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹವರ ಮಧ್ಯದಲ್ಲಿರು. ಆ ಏರ್ಪಾಟುಗಳನ್ನು ಸಿದ್ಧತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು. ಆ ಒಂದು ಕೂಟದಲ್ಲಿ ನೀನಿದ್ದು ಆ ಕೂಟವನ್ನು ಯಶಸ್ಸುಗೊಳಿಸು ಸ್ವಾಮಿ. ನಿನ್ನನ್ನು ಮಹಿಮೆ ಪಡಿಸುವಂತೆ ಆ ಕೂಟವಿರಲಿ ತಂದೆ. ಹಾಗೆಯೇ ನಾವು ಸ್ಫೂರ್ತಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಆಕೆಗೂ ಕೂಡ ಆರೋಗ್ಯ ಸಮಸ್ಯೆ ಇದೆ ಸ್ವಾಮಿ. ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿರುವುದರಿಂದ ಸ್ವಾಮಿ ಆಕೆಯನ್ನ ಬಿಡುಗಡೆ ಮಾಡಲಾಗಿದೆ ಸ್ವಾಮಿ. ಆಕೆಗೆ ದೊರಕಿರುವಂತಹ ಚಿಕಿತ್ಸೆಗೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ. ವೈದ್ಯರ ಮುಖಾಂತರ ಆ ಮಗಳನ್ನ ನೀನು ರಕ್ಷಿಸಿದ್ದೀಯಪ್ಪ, ಸ್ತೋತ್ರ. ನಿನ್ನ ಕರಗಳಲ್ಲಿ ಮುಟ್ಟಿ ಆಕೆಗೆ ಸಂಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ತಂದೆ, ಆ ಮಗಳಿಗೆ ಒಂದು ಉತ್ತಮವಾದ ಒಂದು ಸಹಜವಾದ ಹೆರಿಗೆ ಆಗುವಂತೆ ಸಹಾಯ ಮಾಡು ಸ್ವಾಮಿ. ಅದಕ್ಕೋಸ್ಕರ ನಾವೆಲ್ಲರೂ ಬೇಡ್ತಾ ಇದ್ದೇವೆ ಸ್ವಾಮಿ. ಸೂಸನ್ ಮಾರ್ಟಿನ್ ಅವರು ತಂದೆಯಾದ ದೇವರೇ ಆ ಒಂದು ವಯಸ್ಸಿನ ಸಮಸ್ಯೆಗಳು ಕಾಡ್ತಾ ಇವೆ ಸ್ವಾಮಿ. ಅವರ ಕಿವಿಗಳನ್ನ,
ಅವರ ಕಣ್ಣನ್ನ ಆಶೀರ್ವಾದ ಮಾಡು. ಮುಟ್ಟು ಅವರಿಗೆ ಒಳ್ಳೆಯ ಒಂದು ಶ್ರವಣ ಶಕ್ತಿಯನ್ನು ಹಾಗೂ ದೃಷ್ಟಿಯನ್ನು ದಯಪಾಲಿಸಿಕೊಡು. ಮಗಳು ತಂದೆಯ ದೇವರೇ ನಿನಗೋಸ್ಕರ ಉಪಯುಕ್ತವಾದ ಪಾತ್ರೆಯನ್ನಾಗಿ ಉಪಕರಣವನ್ನಾಗಿ ಮಾಡು ಸ್ವಾಮಿ. ನ್ಯಾನ್ಸಿಯವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಗಳನ್ನ ನೀನು ಆಶೀರ್ವಾದ ಮಾಡು. ಆ ಮಗಳಿಗೆ ಬೇಕಾದಂತ ಆರೋಗ್ಯವನ್ನು ಕೊಡು. ಆಕೆಯು ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸ್ವಾಮಿ ಆತ್ಮಿಕವಾಗಿ ಬಲಗೊಳ್ಳುವಂತೆ ಸಹಾಯ ಮಾಡು. ನಮ್ಮ ಮಧ್ಯದಲ್ಲಿ ಬೋಧಕರುಗಳು ಇದ್ದಾರೆ ಸ್ವಾಮಿ. ಅವರು ಸ್ವಾಮಿ ನಿನ್ನ ಸೇವೆಯನ್ನ ಮಾಡುವುದಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿರುವಾಗ ಅವರ ಸೇವೆಗಳನ್ನು ನಿನ್ನ ಆಶೀರ್ವಾದ ಮಾಡು. ನಮ್ಮ ಮಧ್ಯದಲ್ಲಿ ಸ್ವಾಮಿ ಲೋಕೇಶ್ ಇದ್ದಾರೆ ಸ್ವಾಮಿ. ಅವರ ಕುಟುಂಬವನ್ನ ಆಶೀರ್ವಾದ ಮಾಡು. ಅವರೆಲ್ಲ ಬೈಗಳನ್ನು ನೀನು ಈಡೇರಿಸು ಸ್ವಾಮಿ. ಅವರ ಮುಖಾಂತರ ನೀವು ಹೆಚ್ಚಿನ ಕೆಲಸವನ್ನ ಮಾಡು. ರವಿ ಬಳ್ಳಾರಿ ಅವರಿಗೋಸ್ಕರ ಬೇಡ್ತೇವೆ ಸ್ವಾಮಿ. ಅವರು ಬ್ಯಾಂಕ್ನಿಂದ ಸಾಲ ತೆಗೆದುಕೊಳ್ಳುವುದಕ್ಕೆ ಅರ್ಜಿ ಹಾಕಿರುವಾಗ ಅದನ್ನು ಸರಿಯಾಗಿ ಅವರು ಗಮನಿಸಿ ಅವರಿಗೆ ಸಾಲವನ್ನು ಮಂಜೂರು ಮಾಡುವಂತೆ ನೀವು ಸಹಾಯ ಮಾಡು ಸ್ವಾಮಿ. ಎಲ್ಲಿ ತೊಂದರೆಗಳಿವೆಯೋ, ಎಲ್ಲಿ ಅವರ ವಿಷಯದಲ್ಲಿ ಅಡ್ಡಿಗಳಿವೆಯೋ ಅವನ್ನೆಲ್ಲ ತೆಗೆದುಹಾಕು ಸ್ವಾಮಿ. ಅವರು ಯಾವಾಗಲೂ ಕೇಳಿಕೊಳ್ಳುವಂತೆ ಅವರ ಸಭೆಯನ್ನು ನಿನ್ನ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಸಭೆಯು ಹೆಚ್ಚಾಗಿ ಬೆಳೆಯುವಂತೆ ಸಹಾಯ ಮಾಡು. ಸಭೆಗೆ ಬೇಕಾಗಿರುವಂತಹ ತಂದೆಯ ದೇವರೇ ಆತ್ಮಿಕ ವರಗಳನ್ನು ದಯಪಾಲಿಸಿಕೊಡು. ಆ ಸಭೆಯು ಬೆಳೆದು ಆ ಸುತ್ತಮುತ್ತಲಿನ ಜನರುಗಳಿಗೆ ಸ್ವಾಮಿ ಅದು ಬೆಳಕಾಗಿರುವಂತೆ ಸಹಾಯ ಮಾಡು. ಈ ದಿನವೆಲ್ಲ ನಾವು ಭಯಭಕ್ತಿಯಿಂದ ನಿನ್ನನ್ನು ಸೇವಿಸಿ ನಿನ್ನ ಚಿತ್ತಾನುಸಾರವಾಗಿ ನಡ್ಕೊಳ್ಳುವುದಕ್ಕೆ ನಮ್ಮನ್ನು ನಾವು ಪ್ರತಿಷ್ಠಿಸಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಜೀವಿಸುವಂತೆ ಸಹಾಯ ಮಾಡುತ್ತಂದೆ. ಜೀವಿಸುವವರು ನಾವೆಲ್ಲ ಸ್ವಾಮಿ. ನಮ್ಮೊಳಗೆ ನೀನೇ ಜೀವಿಸುವಂಥವನಾಗಿರುತ್ತಿ. ನಮ್ಮೊಳಗಿರುವ ಆತನು ನೀನಾಗಿರುವುದರಿಂದ ನೀನು ಎಲ್ಲದಕ್ಕಿಂತಲೂ ದೊಡ್ಡವನು ಸ್ವಾಮಿ. ಸೈತಾನ್ನ ಶೋಧನೆಗಳಾಗಲಿ, ಈ ಲೋಕದಲ್ಲಿರುವಂಥ ಆಕರ್ಷಣೆಗಳಾಗಲಿ ನಮ್ಮನ್ನು ಬೀಳಿಸದೆ ನಾವು ಏಕಚಿತ್ತದಿಂದ ಆ ಪರಲೋಕ ಭಾವವುಳ್ಳವರಾಗಿ ಮುಂದೆ ಮುಂದೆ ಸಾಗುವಂತೆ ಹಾಗೂ ನಮ್ಮ ಕಿರಿಯರಿಗೆ, ಹಿರಿಯರಿಗೆ, ಸುತ್ತಲೂ ಇರುವಂತಹ ಜನರಿಗೆ ನಾವು ಮಾದರಿಯಾಗಿರುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಈ ಒಂದು ಕೂಟವನ್ನ ಯಾವಾಗಲೂ ನಡೆಸಿಕೊಂಡು ನೀನು ಬರುವ ಹಾಗೆ ಸಹಾಯ ಮಾಡಿದ್ದೀಯಪ್ಪ. ಅದಕ್ಕೋಸ್ಕರ ನೀನು ಕೊಂಡಾಡ್ತೇವೆ ಸ್ವಾಮಿ. ಕೂಟದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಜನರು ಸೇರುತ್ತಾ ಹೀಗೆ ಆತ್ಮೀಕವಾಗಿ ಬೆಳೆಯುವುದಕ್ಕೆ ನಮಗೆ ಸಹಾಯ ಮಾಡುತ್ತಾ ಬರಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇನೆ ತಂದೆಯೇ, ಆಮೆನ್. ಓಕೆ, ಪರಲೋಕದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧೀಕರಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡೋರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸ್ರಿ. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲವು ನಿಮ್ಮದೇ ಸ್ವಾಮಿ, ಆಮೇನ್. ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ಉದಯ ಕಾಲದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಾದಂತ ಶ್ಯಾಮ್ ಸುಂದರ್ ಅವರ ಮೇಲೆಯೂ ಹಾಗೂ ಆರಂಭದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವರ ಮೇಲೆಯೂ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಹಿರಿಯರ ಮೇಲೆಯೂ ಹಾಗೂ ನಮ್ಮೆಲ್ಲರ ಮೇಲೆ, ನಿರೂಪಣೆ ಮಾಡತಕ್ಕಂಥವ್ರ ಮೇಲೆಯೂ, ಕೂಟಗಳನ್ನ ಮುಂಜಾನೆ ಹಾಗೂ ಸಂಜೆ ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜರವರ ಮೇಲೆಯೂ, ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ದೈವಿಕ ಮನ್ನವನ್ನ ಬಡಿಸಿದ ಬೋಧಕರಾದ ಸ್ಯಾಮ್ ಸುಂದರ್ ಅವರಿಗೂ, ಪ್ರಾರಂಭದ ಹಾಗೂ ಪ್ರಾರ್ಥನಾ ವಿಜ್ಞಾಪನೆಗಳಿಗೂ ಮತ್ತು ಅಂತ್ಯಾಶೀರ್ವಾದದಲ್ಲಿ ನಡೆಸಿದ ಹಿರಿಕರಿಗೂ, ಬೋಧಕರಿಗೂ, ಸಹೋದರರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೂ ನಮ್ಮ ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಮತ್ತೆ ನಾವು ಸಾಯಂಕಾಲ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಕೂಡಿ ಬರುವ ನಾವು ಯೆಹೋಶುವನ ಒಂದು ಜೀವನ ಚರಿತ್ರೆಯನ್ನ, ನಂಬಿಕೆಯಲ್ಲಿ ನಾವು ಹೇಗೆ ಹೆಚ್ಚಾಗಿ ದೃಢವಾಗಿ ನಿಲ್ಲಬೇಕು ಅನ್ನೋ ಒಂದು ವಿಷಯದಲ್ಲಿ ನಾವು ಕಲಿತಾ ಇದ್ದೇವೆ. ನಮ್ಮ ಹಿರಿಯ ಬೋಧಕರಾದ ಎಸ್.ಟಿ. ಸಾಲಮನ್ ರವರು ಸಭಾಶಾಲೆಯ ಪಾಠವನ್ನ ಕಲಿಸ್ಕೊಡ್ತಾ ಇದ್ದಾರೆ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಸೇರಿ ನಾವು ಇನ್ನೂ ಹೆಚ್ಚಾಗಿ ದೇವರ ಒಂದು ವಾಕ್ಯದಲ್ಲಿ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ
ಸಾಯಂಕಾಲ 7 ಗಂಟೆಗೆ ಎಲ್ಲರೂ ಒಟ್ಟಾಗಿ ಸೇರೋಣ. ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯ. ಶುಭೋದಯ. Good morning. Thanks, Pastor, for all group members. Thank you. ಥ್ಯಾಂಕ್ ಯು. ಧನ್ಯವಾದ ಬದುಕ್ರೆ, ಒಳ್ಳೆ ರೀತಿ ತಿಳಿಸ್ಕೊಟ್ಟಿದ್ರೆ. ಥ್ಯಾಂಕ್ ಯು. ದೇವರ ಆಶೀರ್ವದಿಸಲಿ. ಥ್ಯಾಂಕ್ ಯು ಸರ್. ಎಲ್ಲರಿಗೆ ವಂದನೆ. ಜೈ ಕ್ರಿಸ್ಟ್ ಶ್ಯಾಮಸುಂದರ್ ಪಾಸ್ಟರ್ ಒಳ್ಳೆ ವಾಕ್ಯ. ಥ್ಯಾಂಕ್ ಯು. ಬೋಧಕರೇ ಬಂದ ಎಲ್ಲರಿಗೂ ಧನ್ಯವಾದ. ಶುಭೋದಯ. ಥ್ಯಾಂಕ್ ಯು. ಜಾನ್ಸನ್ ಪಾಸ್ಟರ್ ಸಿಸ್ಟರ್ ಹೇಳ್ರಿ. ನಾಳೆ ಮಾರ್ನಿಂಗ್ ಸ್ಪೆಷಲ್ ಸಂಗಾಡಿ. ಓಕೆ.